ಶ್ರೀಪಾದಾಚಾರ್ಯರಿಗೆ ನಮಸ್ಕಾರ ಪೂರ್ವಕವಾಗಿ ಅವರಿಗೆ ಸ್ವಾಗತಿಸಿ, ಅದೇ ರೀತಿ ಬಂದಿರತಕ್ಕಂಥ ಎಲ್ಲ ಸತ್ಪಂಥರಿಗೂ ಕೂಡ ಸ್ವಾಗತವನ್ನು ಕೋರಿ ಈಗ ಪ್ರವಚನವನ್ನು ಪೂಜ್ಯ ಆಚಾರ್ಯರು ದಯಪಾಲಿಸಬೇಕೆಂದು ಅವರಿಗೆ ಪ್ರಾರ್ಥಿಸಿ, ಬಂದಿರತಕ್ಕಂಥ ಭಕ್ತಾದಿಗಳಿಗೆ ವಿಜ್ಞಾಪನೆ ದಯವಿಟ್ಟು ನಿಮ್ಮ ಮೊಬೈಲನ್ನು ನಿಶಬ್ದಗೊಳಿಸಿ ಕಾರ್ಯಕ್ರಮಕ್ಕೆ ಅನುಮತಿಸಬೇಕೆಂದು ಪ್ರಾರ್ಥಿಸಿ ಈ ಪೂಜ್ಯ ಆಚಾರ್ಯರಿಗೆ ಮತ್ತೊಮ್ಮೆ ಪ್ರವಚನಗಳಿಗೆ ಪ್ರಾರ್ಥಿಸುತ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಯಸ್ಯ ತ್ರೀಣ್ಯುದಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಬಟ್ ತದ್ದರ್ಶತಮಿತ್ಥಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್. ವಾಯೋ ರಾಮವಚೋ ನಯಂ ಪ್ರಥಮಕಂ ಪೃಕ್ಷೋ ದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಮೇತದಮುನಾ ಗ್ರಂಥಃ ಕೃತಃ ಕೇಶವೇ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಧರ್ಮೋ ವಿವರ್ಧತಿ ಯುಧಿಷ್ಠಿರಕೀರ್ತನೇನ ಪಾಪಂ ಪ್ರಣಶ್ಯತಿ ವೃಕೋದರಕೀರ್ತನೇನ ಶತ್ರುರ್ವಿನಶ್ಯತಿ ಧನಂಜಯ ಕೀರ್ತನೇನ ಮಾದ್ರೀಸುತೌ ಕಥಯತಾಂ ನ ಭವಂತಿ ರೋಗಾಃ. ಸರ್ವಜ್ಞರಾದ ಶ್ರೀ ವೇದವ್ಯಾಸದೇವರು ಎಲ್ಲವನ್ನ ಮುಂಚಿತವಾಗಿಯೇ ತಿಳಿದು ಶ್ರೀಮನ್ ಮಹಾಭಾರತದಲ್ಲಿ ಈ ಎಲ್ಲ ಯುದ್ಧ ಪ್ರಸಂಗಗಳನ್ನು ನಿರೂಪಿಸಿದ್ದಾರೆ. ಅವರಿಂದ ಉತ್ತಮವಾಗಿರುವಂತಹ ದೃಷ್ಟಿಯನ್ನು ಪಡೆದ ಸಂಜಯನೇ ಎಲ್ಲವನ್ನ ನೋಡಿ ಧೃತರಾಷ್ಟ್ರನ ಮುಂದೆ ಒಪ್ಪಿಸುವಂತಹ ಸಾಮರ್ಥ್ಯವನ್ನು ಪಡೆದ ಅಂತ ನಾವು ಹೇಳ್ತೀವಿ. ಇನ್ನು ಇಂತಹ ಉತ್ತಮವಾದ ದೃಷ್ಟಿಯನ್ನು ಕೊಟ್ಟಂತಹ ಆ ಸರ್ವಜ್ಞರಾದ ವೇದವ್ಯಾಸ ದೇವರಿಗೆ ಈ ಎಲ್ಲ ಘಟನೆಗಳು ಆದಮೇಲೇ ಬರಿಬೇಕು ಅನ್ನುವಂತಹ ಏನಾದರೂ ಅನಿವಾರ್ಯತೆ ಇದೆಯಾ? ಭೂತ ಭವಿಷ್ಯದ ವರ್ತಮಾನಗಳನ್ನು
ತಿಳಿದಂತಹ ಯೋಗಿಗಳೇ ಇರುವ ಕಾಲಕ್ಕೆ ಇಂತಹ ಯೋಗಿಗಳಿಗೆ ಸ್ವಾಮಿಯಾಗಿರುವಂತಹ, ಯೋಗಿಗಳಿಂದ ಪ್ರಾಪ್ಯನಾಗಿರುವಂತಹ ಆ ವಿಷ್ಣುವಿನ ಅವತಾರರಾದ ವೇದವ್ಯಾಸ ದೇವರಿಗೆ ಇವೆಲ್ಲವೂ ಕೂಡ ತಿಳಿಯದೇ ಇದ್ದೀತೆ. ಇಂತಹ ಆ ವೇದವ್ಯಾಸ ದೇವರು ಮಹಾಭಾರತದಲ್ಲಿ ಅನೇಕ ವಿಚಾರಗಳನ್ನು ಹೇಳ್ತಾ ಪ್ರಸ್ತುತ ಯುದ್ಧಗಳ ಪ್ರಸಂಗಗಳನ್ನು ನಿರೂಪಿಸ್ತಾ ಇರ್ತಾರೆ. ಆ ವೈಶಂಪಾಯನರು ವೇದವ್ಯಾಸ ದೇವರ ಶಿಷ್ಯರು ಜನಮೇಜಯನನ್ನು ಕುರಿತು ಸಂಪೂರ್ಣವಾಗಿರುವಂತಹ 18 ಅಧ್ಯಾಯದ 18 ದಿನಗಳ ಯುದ್ಧದ ಕಥೆಯನ್ನು ಹೇಳ್ತಾರೆ. ಅದರಲ್ಲಿ ನಾವು ಅನೇಕ ದಿವಸಗಳ ಯುದ್ಧಗಳ ಕಥೆಗಳನ್ನು ಈಗಾಗಲೇ ಕೇಳಿದ್ದೇವೆ. ಪ್ರಧಾನವಾಗಿ ನಿನ್ನೆಯ ದಿವಸ ಘಟೋತ್ಕಚನ ಒಂದು ಅದ್ಭುತವಾಗಿರುವಂತಹ ಪರಾಕ್ರಮವನ್ನು ನಾವು ನೋಡಿದ್ದೇವೆ. ಕುಬೇರನ ಅಂಶನಾಗಿರುವಂತಹ ಭಗದತ್ತ ತನಗೆ ಪ್ರೀತ್ಯಾಸ್ಪದವಾಗಿರುವಂತಹ ಆ ಸುಪ್ರತೀಕ ಎಂಬುವ ಆನೆಯ ಮೇಲೆ ಕುಳಿತುಕೊಂಡು ಯುದ್ಧವನ್ನು ಮಾಡ್ತಾ ಬಂದರೆ ಎಲ್ಲ ಸೈನಿಕರ ಕುದುರೆಗಳು ಹೆದರೋಡೋಗಬೇಕು. ಅಷ್ಟೇ ಅಲ್ಲದೇನೆ ಭಗದತ್ತನ ಬಳಿ ಪರಮಾತ್ಮನೇ ಕೊಟ್ಟಿರುವಂತಹ ವೈಷ್ಣವಾಸ್ತ್ರ ಒಂದಿದೆ. ಆ ವೈಷ್ಣವಾಸ್ತ್ರ ಎಷ್ಟು ಪ್ರಬಲ ಇದೆ ಅಂತನ್ನೋದು ಭಗದತ್ತನಿಗೂ ಗೊತ್ತಿದೆ. ಆದ್ದರಿಂದ ಈ ಸಣ್ಣ ಪುಟ್ಟ ರಾಜರನ್ನು, ಸೈನಿಕರನ್ನು ಹೊಡಿಲಿಕ್ಕೆ ಅಂತ ಅವನು ಅದನ್ನು ಬಳಸೋದೇ ಇಲ್ಲ ಅಂತಲೂ ಗೊತ್ತಿದೆ ಪಾಂಡವರಿಗೆ. ಇಂತಹ ಕೆಲವು ಪ್ರಸಂಗಗಳು ಮಹಾಭಾರತದಲ್ಲಿ ಕಂಡು ಬರ್ತವೆ. ಇಂಥವರಿಗೇನೇ ಸೀಮಿತ ಅನ್ನುವ ರೀತಿಯಲ್ಲಿ ಕೆಲವು ಅಸ್ತ್ರಗಳನ್ನು ಬೇಕು ಅಂತಲೇ ರಕ್ಷಣೆ ಮಾಡಿಟ್ಕೊಂಡಿರ್ತಾರೆ. ಕರ್ಣನ ಬಳಿ ಇರುವಂತಹ ಶಕ್ತಿಯಾಯುಧ ಅರ್ಜುನನ ಮೇಲೆ ಬಿಡಬೇಕು, ಅದನ್ನು ಬೇರೆ ಯಾರ ಮೇಲೂ ಬಿಡಬಾರ್ದು. ಯಾಕೆ? ಈ ಶಕ್ತಿಯಾಯುಧವನ್ನು ಸ್ವತಃ ಇಂದ್ರನ ಬಳಿಯಿಂದ ಕರ್ಣ ಪಡೆದದ್ದು, ತನ್ನ ಕವಚ ಕುಂಡಲಗಳನ್ನು ಕೊಟ್ಟದ್ದು, ಅರ್ಜುನನ ಸಂಹಾರ ಮಾಡಲೇಬೇಕು, ಅದಕ್ಕೋಸ್ಕರವಾಗಿಯೇ ಕೊಡಬೇಕು ಅಂತ ಇಸ್ಕೊಂಡಿದ್ದು ಕೂಡ. ಹಾಗೇನೆ ಈ ಭಗದತ್ತನ ಬಳಿಯೂ ಕೂಡ ಈ ವೈಷ್ಣವಾಸ್ತ್ರ ಇತ್ತು. ಈ ವೈಷ್ಣವಾಸ್ತ್ರದ ಒಂದು ಮಹತ್ವ ಏನು ಅಂದರೆ, ಇದು ವಿಫಲ ಆಗೋದಿಲ್ಲ. ಎಂಥವರೇ ಎದುರಿಗೆ ಬಂದರೂ ಅವರನ್ನು ಇದು ಸಂಹಾರ ಮಾಡೇ ಮಾಡ್ತದೆ. ಇದನ್ನು ಪಾಂಡವರ ಯೋಧರು ತಿಳ್ಕೊಂಡಿದ್ರು. ವಿಶೇಷವಾಗಿ ಭೀಮ, ಅರ್ಜುನ, ಕೃಷ್ಣ ಇವರಿಗಂತೂ ಗೊತ್ತೇ ಇದೆ. ಭೀಮಸೇನ ದೇವರು ಅದಕ್ಕಾಗಿಯೇ ಬಹಳಷ್ಟು ಭಗದತ್ತನನ್ನು ಅವರು ಎದುರಿಸ್ತಿರ್ತಿಲ್ಲ. ಯಾಕೆ ಎದುರಿಸ್ತಾ ಇರಲಿಲ್ಲ ಅಂದರೆ, ಈ ವೈಷ್ಣವಾಸ್ತ್ರದ ಭಯ ಅಲ್ಲ, ವೈಷ್ಣವಾಸ್ತ್ರದ ಮೇಲಿರುವಂತಹ ಗೌರವದಿಂದ. ನೋಡ್ರಿ, ಎರಡೂ ನೀವು ಒಂದೇ ತರಹ ಹೇಳಿದರೆ ಹೇಗೆ ಅಂದರೆ, ಅದಕ್ಕೆ ಭೀಮಸೇನ ಹೇಳಿದ್ದಾನೆ, ಯಾಕೆ ನಾನು ಭಗದತ್ತನನ್ನು ತುಂಬ ಯುದ್ಧ ಆಡಲಿಕ್ಕೆ ಅಂತ ಕರೆಯಲ್ಲ ಅಂದರೆ, ನನ್ನ ಮೇಲೆ ಅವನು ವೈಷ್ಣವಾಸ್ತ್ರವನ್ನು ಪ್ರಯೋಗ ಮಾಡೇ ಮಾಡ್ತಾನೆ. ಇಲ್ಲ ನನ್ನ ಮೇಲೆ ಬಿಡಬೇಕು, ಇಲ್ಲ ಅರ್ಜುನನ ಮೇಲೆ ಬಿಡಬೇಕು. ಈಗ ನನ್ನ ಮೇಲೆ ಬಿಡ್ತಾನೆ ಅಂತಂದರೆ ನಾನು ಕೂಡ ಯಾವ ಅಸ್ತ್ರಕ್ಕೂ ಸಿಲುಕುವವನಲ್ಲ. ಯಾಕೆ? ಪರಮಾತ್ಮ ನನ್ನ ಮೇಲೆ ತುಂಬ ಪ್ರಸನ್ನ ಇದ್ದಾನೆ. ಎಂತಹ ಅಸ್ತ್ರವೂ ಕೂಡ ನನಗೇನು ಮಾಡಲಾರದು. ಬ್ರಹ್ಮಾಸ್ತ್ರ ಬಿಟ್ಟರು ನನಗೇನಾಗಲ್ಲ. ಯಾಕೆ? ಬ್ರಹ್ಮಾಸ್ತ್ರಕ್ಕೆ ಸ್ವತಃ ನಾನೇ ಅಲ್ಲಿರೋದು, ಬ್ರಹ್ಮದೇವರೇ ಅಲ್ಲಿರ್ತಾರೆ, ಅವ್ರದೇ ಮಂತ್ರ ಹೇಳೋದು. ಮುಂದೆ ಬರ್ತದೆ, ನಾರಾಯಣಾಸ್ತ್ರದ ಪ್ರಯೋಗವನ್ನು ಮಾಡ್ತಾನೆ, ಆಗಲೂ ಅಂಜೋದಿಲ್ಲ ಇವರು. ಆದ್ದರಿಂದ ಭೂಮಿಯಲ್ಲಿ ಅಥವಾ ದೇವಲೋಕದಲ್ಲಿ ಇಂತಹ ಅಸ್ತ್ರವೇ ಹುಟ್ಟಿಲ್ಲ, ಯಾವ ಅಸ್ತ್ರದಿಂದ ಭೀಮಸೇನ ದೇವರ ಮೃತ್ಯು ಆದೀತು ಅಂತ. ಅವರೇ ಇಚ್ಛೆ ಪಟ್ಟು ದೇಹವನ್ನು ಬಿಡಬೇಕೇ ಹೊರತು ಅಸ್ತ್ರಗಳಿಂದ ಬಲಾತ್ತಾಗಿ ಭೀಮನ ಸಂಹಾರ ಆಗೋದಿಲ್ಲ. ಇದು ಪರಮಾತ್ಮ ಅವರ ಮೇಲೆ ಮಾಡಿರುವಂತಹ ಅನುಗ್ರಹ ಇದೆ. ಈಗ ಭಗದತ್ತ ನನ್ನ ಮೇಲೆ ಸಿಟ್ಟಿಗೆದ್ದು ವೈಷ್ಣವಾಸ್ತ್ರವನ್ನು ಬಿಟ್ಟ ಅಂದರೆ, ಪರಮಾತ್ಮನ ಅನುಗ್ರಹದಿಂದ ನನ್ನ ಮೇಲೆ ಅದು ವಿಫಲ ಆಯಿತು ಅಂದರೆ ವೈಷ್ಣವಾಸ್ತ್ರದ ಮಹತ್ವ ಹೋಗ್ಬಿಡುತ್ತದೆ.
ಇದು ಅರ್ಜುನ ಮೇಲೂ ಅಷ್ಟೇ. ಯಾಕೆ ಅರ್ಜುನ ಸಾಯಬಾರ್ದಲ್ಲ, ಕೃಷ್ಣನ ಸಂಕಲ್ಪ ಇದೆ. ಇಂದ್ರ ಮತ್ತು ಸ್ವರ್ಗಲೋಕದಲ್ಲಿ ವಾಸ ಮಾಡ್ತಿರುವ ಕಾಲಕ್ಕೆ ಕೃಷ್ಣ ಹಾಗೂ ಸತ್ಯಭಾಮ ಇಬ್ಬರು ಹೋಗಿರ್ತಾರೆ ಅದಿತಿದೇವಿನ ಭೇಟಿಯಾಗಲಿಕ್ಕೆ ಅಂತ. ಅದಿತಿದೇವಿಯ ಕರ್ಣಕುಂಡಲಗಳನ್ನು ನರಕಾಸುರ ಅಪಹಾರ ಮಾಡ್ಕೊಂಡು ಹೋಗಿರ್ತಾನೆ. ಈ ದೇವಮಾತೆಯಾಗಿರುವಂತಹ ಅದಿತಿ ತುಂಬ ಮನಸ್ಸಿಗೆ ನೋವು ಮಾಡ್ಕೊಂಡಿರ್ತಾಳೆ, ನನಗದು ಬೇಕು, ಯಾಕೆ ನಂದದು ಕುಂಡಲಗಳು, ಅದಕ್ಕೆ ಕೃಷ್ಣ ಆಯಿತು ನಾ ತಗೊಂಡು ಬರ್ತೀನಿ ಅಂತ ತಾನು ಸತ್ಯಭಾಮ ಇಬ್ಬರು ಕೂಡ ಪ್ರಾಗ್ಜ್ಯೋತಿಷಪುರಕ್ಕೆ ಹೋಗ್ತಾರೆ. ನರಕಾಸುರನ ಊರದು. ಆ ಪ್ರಾಗ್ಜ್ಯೋತಿಷಪುರಕ್ಕೆ ಹೋಗಿ ಯುದ್ಧವನ್ನು ಆಡಿ ನರಕಾಸುರನ ಸಂಹಾರವನ್ನು ಮಾಡಿ ಅವನ ಮಗನಾಗಿರುವಂತಹ ಭಗದತ್ತನನ್ನು ರಾಜ್ಯದ ಮೇಲೆ ಕುಳ್ಳಿರಿಸಿ ಪರಮಾತ್ಮ ಅಲ್ಲೇ ಇರುವಂತಹ ನರಕಾಸುರನ ಊರಿನಲ್ಲಿ ಇರತಕ್ಕಂತಹ 16,108 ಎಲ್ಲ ರಾಜಕುಮಾರಿಯರನ್ನು ವಿವಾಹ ಮಾಡಿಕೊಳ್ತಾನೆ. ವಾಪಸ್ಸು ಬಂದ, ಅದಿತಿಗೆ ಕರ್ಣಕುಂಡಲಗಳನ್ನು ಕೊಟ್ಟ. ಅದಿತಿ ಅಸುರ ವೇಷದಿಂದ ಆಶೀರ್ವಾದ ಮಾಡಿದ್ದು. ವಾಪಸ್ ಹೋಗೋ ಕಾಲಕ್ಕೆ ಪಾರಿಜಾತ ವೃಕ್ಷದ ಮೇಲೆ ಕಣ್ಣು ಬಿತ್ತು ಸತ್ಯಭಾಮೆಗೆ. ಅದಕ್ಕೊಂದು ಕಾರಣವೂ ಇದೆ. ನಾರದರು ಹೂವು ಕೊಡೋ ಕಾಲಕ್ಕೆ ರುಕ್ಮಿಣಿ ಕೊಟ್ಬಿಡ್ತಾರೆ, ಸತ್ಯಭಾಮ ಕೊಡಲ್ಲ. ಇಬ್ಬರು ಒಂದೇ. ಆದರೂ ಪರಮಾತ್ಮ ಹೇಗೆ ನಾಟಕ ಮಾಡ್ತಾನೋ ಹಾಗೆ ಲಕ್ಷ್ಮೀದೇವಿಯವರು ಮಾಡ್ತಾರೆ, ನನಗೂ ಬೇಕು ಅಂತ ಕೊಡಿಸ್ತೀನಿ ಅಂತ ಹೇಳಿರ್ತಾನೆ. ಈಗ ಹೂವಾಗಿವ ಬೇಡ, ಗಿಡನೇ ಬೇಕು ಅಂದವಳು. ಯಾಕೆ ಅಂದರೆ ಇಂದ್ರಾದಿ ದೇವತೆಗಳಿಗೆ ತತ್ಕಾಲದಲ್ಲಿ ಅಸುರಾವೇಶ ಆಗಿರ್ತದೆ. ಇವರು ಸ್ವರ್ಗನೇ ಬಹಳ ದೊಡ್ಡದು ಅಂತ ಅಂದ್ಕೊಂಡಿದ್ದಾರೆ, ಅದಕ್ಕೆ ನಡಿ ಕೃಷ್ಣ ತಗೊಂಡು ಹೋಗೋಣ ಅಂತ. ಆಯಿತು ಒಂದು ಪರಮಾತ್ಮ ಗಿಡವನ್ನು ಎತ್ತಿ ಗರುಡನ ಮೇಲೆ ಇಡ್ತಾನೆ. ಯುದ್ಧ ಆಗ್ತದೆ. ಇಂದ್ರ ಕುಬೇರ ಮುಂತಾದ ಎಲ್ಲ ದೇವತೆಗಳು ಯುದ್ಧ ಆಡ್ತಾರೆ. ಸತ್ಯಭಾಮ ಕೃಷ್ಣ ಇಬ್ಬರು ಯುದ್ಧ ಆಡ್ತಾರೆ. ಸ್ವತಃ ಸತ್ಯಭಾಮೆಯು ಕೂಡ ಧನುಸ್ಸಿನಿಂದ ಯುದ್ಧ ಆಡ್ತಾಳೆ. ಇಂದ್ರಾದಿಗಳು ಸೋಲ್ತಾರೆ. ಸೋತ ಮೇಲೆ ಇಂದ್ರ ಪ್ರಾರ್ಥನೆ ಮಾಡ್ಕೊಳ್ತಾನೆ, ಸ್ವಾಮಿ ಎಲ್ಲ ನಿಂದೆ ಅದ, ತಗೊಂಡು ಹೋಗು, ಆದರೆ ಒಂದು ನನಗೆ ಮಾತು ಕೊಡಬೇಕು. ನನ್ನ ಮಗನಾಗಿರುವಂತಹ ಅರ್ಜುನನ ಮೇಲೆ ನೀನು ಯಾವಾಗಲೂ ಪ್ರಸನ್ನ ಆಗಿರಬೇಕು. ಇಂತಹ ಅರ್ಜುನನಿಗೆ ಎಂದೂ ಪರಾಜಯ ಆಗೋದು ಬೇಡ. ಕೃಷ್ಣ ಅಂದಿರ್ತಾನೆ, ನಾ ಪ್ರತಿಜ್ಞೆ ಮಾಡ್ತೀನಪ್ಪ, ನಾನು ಭೂಮಿಯಲ್ಲಿ ಎಲ್ಲಿಯವರೆಗೆ ನನ್ನ ಈ ರೂಪವನ್ನು ಇಟ್ಟಿರ್ತೀನೋ ಅಲ್ಲಿಯವರೆಗೆ ಅರ್ಜುನನಿಗೆ ಪರಾಜಯವೇ ಇಲ್ಲ ಅಂತ. ಈ ಮಾತನ್ನು ಯಾಕೆ ಹೇಳಿದ್ದು ಅಂದರೆ, ಈ ವೈಷ್ಣವಾಸ್ತ್ರವನ್ನು ಭಗದತ್ತ ಅರ್ಜುನನ ಮೇಲೆ ಬಿಟ್ಟರೆ ಕೃಷ್ಣನ್ನೇ ಮಾತಿಗೆ ಮತ್ತು ವಿರೋಧ. ವರ ಕೊಟ್ಟಿದ್ದು ಕೃಷ್ಣ ಭಗದತ್ತನಿಗೆ, ಈ ಕಡೆ ಇವರಿಬ್ಬರಿಗೂ ಕೂಡ ಯಾವ ಅಸ್ತ್ರದ ಬಾಧೆ ಆಗೋದಿಲ್ಲ ಅಂತಲೂ ವರ ಕೊಟ್ಟಿದ್ದಾನೆ. ಸ್ವತಃ ಅರ್ಜುನನಿಗೆ ಮರಣ ಇಲ್ಲ ಅಂತ ಈ ಯಾವ ಅಸ್ತ್ರಗಳಿಂದ ಮುಂದೆ ತಾನೇ ಇಚ್ಛೆಯಿಂದ ದೇಹ ಬಿಡ್ತಾನೆ, ಅದು ಬೇರೆ ವಿಚಾರ. ಆದರೆ ಇಂತಹ ಅಸ್ತ್ರಶಸ್ತ್ರಗಳಿಂದ ಅವರು ಸಾಯೋದಿಲ್ಲ ಅನ್ನುವಂಥ ವರವನ್ನು ನಾನೇ ಕೊಟ್ಟಿದ್ದೀನಿ. ಎರಡೂ ಕಡೆ ಕೃಷ್ಣನ ಮಾತೆ, ಪರಮಾತ್ಮನದ್ದೇ ಮಾತು. ಅದಕ್ಕೇನು ಮಾಡೋದು? ಇವರು ಭಗದತ್ತನ ಎದುರಿಗೆ ಯುದ್ಧ ಆಡಲಿಕ್ಕೆ ಹೋಗ್ತಿರಲಿಲ್ಲ. ಯುದ್ಧ ಆಡಿದರೂ ಕೂಡ ಹೇಗೆ ಯುದ್ಧ ಆಡಬೇಕು ಅಂದರೆ, ಅವನು ವೈಷ್ಣವಾಸ್ತ್ರವನ್ನು ಬಿಡುವಷ್ಟು ಅವನಿಗೆ ಪೀಡೆ ಕೊಡ್ತಿರಲಿಲ್ಲ. ಘಟೋತ್ಕಚ ಮಾತ್ರ ಬಿಡ್ತಾ ಇರಲಿಲ್ಲ. 4 ಆನೆಗಳ ಮೇಲೆ ಕೂತ್ಕೊಂಡು ಮಾಯಾ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಹೀಗೆ ಮಾಡಿ ತುಂಬ ಪೀಡೆಯನ್ನು ಕೊಟ್ಟರು. ಆನೆಯನ್ನು ಹೊಡೆದರು, ಭಗದತ್ತನನ್ನು ಹೊಡೆದಿದ್ದಾರೆ. ಮುಂದೆ ಅರ್ಜುನನ ಮಗ ಇರಾವಂತ ತಾನು ಉತ್ತಮವಾಗಿ ಯುದ್ಧ ಆಡಿದ. ಅವನ ಸಂಹಾರ ಆಯಿತು ಅಲಂಬುಸ ಎನ್ನುವಂತಹ ರಾಕ್ಷಸನಿಂದ. ಅದರ ಮೇಲೆ ಸಿಟ್ಟಿಗೆದ್ದಿರುವಂತಹ ಅಭಿಮನ್ಯು, ಘಟೋತ್ಕಚ ಮುಂತಾದವರು ಮತ್ತೆ ಯುದ್ಧ ಆಡ್ತಾ ಇದ್ದಾರೆ. ಹೀಗೆ ಅನೇಕ ದಿವಸಗಳು ಕಳೆದ ಮೇಲೆ ಕೊನೆಗೆ ಪ್ರತಿ ದಿವಸವೂ ಕೂಡ 10,000 ರಥಗಳನ್ನು ಹೊಡಿತೇನೆ ಅಂತ ಪ್ರತಿಜ್ಞೆ ಮಾಡಿರುವಂತಹ ಭೀಷ್ಮಾಚಾರ್ಯರು 10ನೇ ದಿವಸವೂ ಕೂಡ ದುರ್ಯೋಧನನಿಗೆ ಮಾತನ್ನು ಕೊಟ್ಟು ಬಹಳ ಪರಾಕ್ರಮದಿಂದ ಯುದ್ಧವನ್ನು ಆಡಿ ಕೊನೆಗೆ ಶಿಖಂಡಿಯ ಸಮೇತನಾಗಿರುವಂತಹ ಅರ್ಜುನ ಅನೇಕ ಬಾಣಗಳಿಂದ ಭೀಷ್ಮಾಚಾರ್ಯರನ್ನು ಪೀಡಿಸಿದ್ದಾನೆ. ಸಂಕಲ್ಪಾನುಸಾರವಾಗಿ, ಪರಮಾತ್ಮನ ಸಂಕಲ್ಪಾನುಸಾರವಾಗಿ ಭೀಷ್ಮರ ಪಾತವಾಗಿದೆ, ಕೆಳಗೆ ಬಿದ್ದಿದ್ದಾರೆ. ಅರ್ಜುನನಿಗೆ ತುಂಬ ಮನಸ್ಸಿನಲ್ಲಿ ವೇದನೆ ಆಗಿದೆ. ಯಾವ ಮಹಾನುಭಾವರ ಪಾದಗಳ ಧೂಳಿಯ ಮೇಲೆ ನಾವೆಲ್ಲರೂ ಕೂಡ ಹೊರಳಾಡಿದ್ದೇವೆ.
ಆಟವಾಡಿದ್ದೇವೆ. ಭೀಷ್ಮರು ಕಾಲು ಮೇಲೆ ನಮ್ಮನ್ನು ಹಾಕ್ಕೊಂಡು ಆಟ ಆಡಿಸ್ತಾ ಇದ್ರು. ತೊಡೆ ಮೇಲೆ ಕುಡಿಸ್ಕೊಂಡಿದ್ದಾರೆ, ತಲೆ ಮೇಲೆ ಕುಡಿಸ್ಕೊಂಡಿದ್ದಾರೆ. ತಾತಂದಿರು ಮೊಮ್ಮಕ್ಕಳು ಹುಟ್ಟಿದ ಮೇಲೆ ಎಷ್ಟೆಲ್ಲ ಪ್ರೀತಿಯನ್ನು ತೋರಿಸ್ತಾರೆ. ಅದರಲ್ಲಿ ಅರ್ಜುನನಂತಹ ಮೊಮ್ಮಗ ಹುಟ್ಟಿದ ಮೇಲೆ ಭೀಷ್ಮ ಬಿಡ್ತಾರ? ಇಷ್ಟೆಲ್ಲ ಪ್ರೀತಿಯನ್ನು ತೋರಿಸಿದರೂ ಆದರೆ ಏನು ಮಾಡೋದು? ಧರ್ಮ ಯುದ್ಧದಲ್ಲಿ ಅಧರ್ಮಕ್ಕೆ ಸೋಲಾಗಲೇಬೇಕು. ಅಧರ್ಮಕ್ಕೆ ಸೋಲಾಗಬೇಕು ಅಂದರೆ ಅಧರ್ಮದ ಪಕ್ಷಪಾತಿಗಳು ಅಂತ ಏನಿರ್ತಾರೋ ಅವರು ಸೋಲ್ಬೇಕಲ್ಲ. ಭೀಷ್ಮರು ಅಧರ್ಮಿಕರಲ್ಲ, ಆದರೆ ಅಧಾರ್ಮಿಕನಾಗಿರುವಂತಹ ದುರ್ಯೋಧನನ ಪಕ್ಷ ಹಿಡಿದಿದ್ದಾರಲ್ಲ, ಆದ್ದರಿಂದ ಇದು ಅನಿವಾರ್ಯ. ಭೀಷ್ಮರು ಕೆಳಗೆ ಬಿದ್ದಿದ್ದಾರೆ, ಅವರ ತಲೆಯು ಅಳುಗಾಡ್ತಾ ಇದೆ. ಅದಕ್ಕೆ ಸ್ಥಿರವಾಗಿ ನಿಲ್ಲುವಂತೆ ಒಂದು ದಿಂಬನ್ನು ಕೊಡುವಂತಂದಾಗ ಬಾಣಗಳಿಂದಲೇ ಒಂದು ದಿಂಬನ್ನು ಮಾಡಿಸಿಕೊಟ್ಟಿದ್ದಾನೆ. ನೀರು ಬೇಕು ಅಂತ ಕೇಳಿದರು. ಆಗ ಅವರ ಅಭಿಪ್ರಾಯವನ್ನು ಚೆನ್ನಾಗಿ ತಿಳಿದಿರುವಂತಹ ಅರ್ಜುನ ಭೂಮಿಗೆ ವಾರುಣಾಸ್ತ್ರ ಪ್ರಯೋಗವನ್ನು ಮಾಡಿ ಸುಗಂಧಪೂರಿತವಾಗಿರುವ ನಿರ್ಮಲವಾಗಿರುವಂತಹ ನೀರು ನೇರವಾಗಿ ಭೀಷ್ಮಾಚಾರ್ಯರ ಮುಖದಲ್ಲಿ ಬೀಳಬೇಕು. ಆ ತರಹ ಮಾಡಿದಾಗ ಭೀಷ್ಮಾಚಾರ್ಯರು ಅವನು ಪ್ರಶಂಸೆ ಮಾಡ್ತಾರೆ. ಇಂತಹ ಪಾಂಡವರನ್ನು ಯಾಕ್ರಪ್ಪ ನೀವು ಎದುರಾಕೊಳ್ತೀರಾ? ನೋಡಿದ್ರ ಘಟೋತ್ಕಚನನ್ನು ಎದುರಿಸ್ಲಿಕ್ಕೆ ಆಗ್ತಾ ಇದೆ ನಿಮ್ಮ ಕೈಯಲ್ಲಿ, ಭೀಮನನ್ನು ಏನು ಎದುರಿಸ್ತೀರಾ? ಅರ್ಜುನನನ್ನು ಏನು ಎದುರಿಸ್ತೀರಾ? ಬೇಡಪ್ಪ, ವಿಭಾಗ ಮಾಡ್ಕೊಂಬಿಡಿ. ಈ ಆಸ್ತಿಯ ಜಗಳ ಉಪಯೋಗ ಇಲ್ಲ ಇದು. ಆದ್ದರಿಂದ ವಿಭಾಗ ಮಾಡಿಕೊಳ್ಳಿ ಎಂದು ಎಷ್ಟು ಹೇಳಿದರೂ ಕೂಡ ದುರ್ಯೋಧನ ಮುದುಕರಿಗೆ ಬುದ್ಧಿ ಇರಲ್ಲ ಅಂತ ಅಂದ್ಕೊಂಡು ವಾಪಸ್ ಬಂದ. ಪಾಂಡವರಿಗೂ ಕೂಡ ಮನಸ್ಸಿನಲ್ಲಿ ವೇದನೆ ಆಗಿದೆ. ಆದರೆ ಎಲ್ಲವೂ ಕೂಡ ಕೃಷ್ಣನ ಸಂಕಲ್ಪ, ನಮಗೆ ಉತ್ತಮವಾಗಿರುವ ಜಯವಾಗ್ತದೆ ಅಂತ ಭೀಷ್ಮರೂ ಹಾರೈಸಿದ್ದಾರೆ. ಕೃಷ್ಣನ ಸಂಕಲ್ಪ ಇದೆ ಅಂತ ಆದ್ದರಿಂದ ಅವರು ಮನೆಗೆ ಬಂದು, ಅಂದರೆ ಶಿಬಿರಕ್ಕೆ ಬಂದು ಅಲ್ಲಿ ಕೃಷ್ಣನ ದಿವ್ಯವಾಗಿರುವ ಕಥೆಗಳನ್ನು ಹೇಳ್ತಾ 10ನೇ ದಿವಸವನ್ನು ಕಳೆದಿದ್ದಾರೆ ಅಂತ ಇಷ್ಟು ಕಥೆಗಳನ್ನು ನಾವು ನಿನ್ನೆ ದಿವಸ ಹೇಳಿದ್ದೇವೆ. ಇಲ್ಲಿಗೆ ಭೀಷ್ಮ ಪರ್ವವೂ ಕೂಡ ಸಮಾಪ್ತವಾಗ್ತದೆ. ಮುಂದೆ ದ್ರೋಣ ಪರ್ವ. ದ್ರೋಣ ಪರ್ವದಲ್ಲಿ ದ್ರೋಣಾಚಾರ್ಯರು ಎಷ್ಟು ದಿವಸಗಳ ಕಾಲ ಯುದ್ಧವನ್ನು ಆಡಿದರು, ಅವರ ಸೇನಾಪತ್ಯದಲ್ಲಿ ಯುದ್ಧ ಹೇಗೆ ಮುನ್ನಡೆಯಿತು, ಅಲ್ಲಿ ಆಗಿರುವಂತಹ ಎಲ್ಲ ಘಟನೆಗಳನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ದ್ರೋಣಾಚಾರ್ಯರು 5 ದಿವಸಗಳ ಕಾಲ ಸೇನಾಪತಿಗಳಾಗಿದ್ದು, 11ನೇ ದಿವಸದಿಂದ 15ನೇ ದಿವಸದ ಪರ್ಯಂತ ಅವರು ಸೇನಾಪತಿಗಳಾಗಬೇಕು. ಇಷ್ಟು ದಿವಸಗಳ ಕಾಲ ಕೇವಲ ನೋಡಿ ಕಾಲಹರಣ ಮಾಡ್ತಾ ಇರುವಂತಹ ಕರ್ಣ ಇವತ್ತು ಯುದ್ಧಕ್ಕೆ ಬರ್ತಾನೆ. ಎಲ್ಲಿಯ ತನಕ ಭೀಷ್ಮರ ಶಸ್ತ್ರತ್ಯಾಗವಾಗೋದಿಲ್ವೋ ಅಲ್ಲಿ ತನಕ ನಾನು ಬರಲ್ಲ, ಯಾಕೆ ಈ ಭೀಷ್ಮರು ನನಗೆ ಅವಮಾನ ಮಾಡಿದ್ದಾರೆ ಅಂತ. ನೋಡಿ, ಯಾವಾಗಲೂ ಕೂಡ ಈ ಅಧರ್ಮದಿಂದ ಇರೋವರೆಗೆ ಇದೊಂದು ಸಮಸ್ಯೆ ಇದೆ. ತಮ್ಮದೇ ಪಕ್ಷ ದೃಢ ಆಗೋದಿಲ್ಲ. ಪಾಂಡವರ ಸೈನ್ಯ ಅಲ್ಪ ಇದೆ, ಆದರೆ ಎಲ್ಲರಲ್ಲೂ ಕೂಡ ಒಗ್ಗಟ್ಟಿದೆ. ಕೃಷ್ಣ ಏನು ಹೇಳ್ತಾನೋ ಅದನ್ನು ಕೇಳೋದು, ಧರ್ಮರಾಜ ಏನು ಹೇಳ್ತಾನೋ ಅದನ್ನು ಕೇಳೋದು, ಭೀಮ ಏನು ಹೇಳ್ತಾನೋ ಅದನ್ನು ಕೇಳೋದು. ಯಾರಿಗೂ ಕೂಡ ಇಂಥವ್ರು ಹೇಳಿದ್ರು ಅದನ್ನು ಕೇಳಬಾರದು ಅನ್ನುವಂತಹ ಭಿನ್ನಾಭಿಪ್ರಾಯವೇ ಇಲ್ಲ. ಐಕಮತ್ಯ ಅನ್ನೋದು ಒಂದು ಪಕ್ಷವನ್ನು ನಡೆಸಬೇಕು ಅಂತಂದರೆ ಬಹಳ ಪ್ರಧಾನವಾಗಿ ಬೇಕಾದ ಅಂಶ. ಅದು ಕೌರವರಲ್ಲಿಲ್ಲ. 10 ದಿವಸಗಳ ಕಾಲ ಸುಮ್ಮನೆ ಕೂತ್ಕೊಂಡಿದ್ದಾನೆ. ಅದಕ್ಕೆ ಕೃಷ್ಣ ಹಾಸ್ಯವನ್ನು ಮಾಡಿದ್ದ. ಮೊದಲನೇ ದಿವಸನೇ ಹೇಳಿದ್ದೇವೆ ನಾವು, ನೋಡಪ್ಪ ಹೇಗಿದ್ರು 10 ದಿವಸ ಸುಮ್ಮನೆ ಕೂಡ್ತೀಯಾ? 10 ದಿವಸ ನಾವು ಹೇಳ್ತಾ ಇದ್ದೀವಿ, ಭೀಷ್ಮರ ಪಾದ ಆಗೋ ತನಕ ಅಂತೂ ಸುಮ್ಮನೆ ಕೂತಿರ್ತೀಯಲ್ಲ, ಸುಮ್ಮನೆ ಕೂತು ಏನು ಮಾಡ್ತೀಯಾ? ನಮ್ಮ ಪಕ್ಷಕ್ಕೆ ಬಂದ್ಬಿಡು, ಆಮೇಲೆ 10 ದಿವಸ ಆದಮೇಲೆ 11 ದಿವಸ ಅಲ್ಲಿಂದ ಆಟ ಆಡುವಂತೆ ಅಂತ. ಹೀಗೆ ಪರಿಸ್ಥಿತಿ ಆಗಿದೆ. ಕೊನೆಗೆ ಕರ್ಣ ತಾನು ಈಗ ಸೈನ್ಯದ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಅಥಾಖಿಲಾನಾಂ ಪೃಥಿವೀಪತೀನಾಂ ಆಚಾರ್ಯಮಗ್ರ್ಯಂ ರಥಿನಾಂ ಸುವಿದ್ಯಂ ರಾಮಸ್ಯ ವಿಶ್ವಾಧಿಪತೆ ಸುಶಿಷ್ಯಂ ಚಕ್ರೇ ಚಮೂಪಂ ಧೃತರಾಷ್ಟ್ರಪುತ್ರಃ. ಎಲ್ಲ ರಾಜರಿಗೂ ಕೂಡ ಆಚಾರ್ಯಂ, ದ್ರೋಣಾಚಾರ್ಯರಿಗೆ ಆಚಾರ್ಯ ಅಂತ ಇಷ್ಟೇ ಹೆಸರು. ಆಚಾರ್ಯಮುಪಸಂಗಮ್ಯ ರಾಜಾವಚನಮಬ್ರವೀತ್. ಯಾವ ಆಚಾರ್ಯ?
ಯಾವ ಆಚಾರ್ಯರು ಅಂತ ಪ್ರತ್ಯೇಕ ವಿಶೇಷಣ ಆಗೋಂಗೇ ಇಲ್ಲ. ಆಚಾರ್ಯ ಅಂದರೆ ದ್ರೋಣಾಚಾರ್ಯರೇ ಅವರು. ಅಷ್ಟು ಪ್ರಸಿದ್ಧಿ, ಅಷ್ಟು ಅವರಿಗೆ ಗುರುಸ್ಥಾನವನ್ನು ಆಗಿನ ರಾಜರೆಲ್ಲರೂ ಕೊಟ್ಟಿದ್ದಾರೆ, ಸಮ್ಮತರಾಗಿದ್ದಾರೆ. ಅಥಾಖಿಲಾನಾಂ ಪೃಥ್ವೀಪತೀನಾಂ ಆಚಾರ್ಯಂ ಅಗ್ರ್ಯಂ ರಥಿನಾಂ ಸುವಿದ್ಯಂ. ರಥಿಕರಲ್ಲಿ ಅಗ್ರ್ಯರು, ಸುವಿದ್ಯಂ ಉತ್ತಮವಾಗಿರುವಂತಹ ವಿದ್ಯೆಯನ್ನು ಪಡೆದವರು ನೋಡ್ರಿ ಬ್ರಾಹ್ಮಣರು. ಆದರೆ ಕ್ಷತ್ರಿಯರನ್ನೂ ಮೀರಿಸಬಲ್ಲಂತಹ ಶಕ್ತಿಯನ್ನು, ತೇಜಸ್ಸನ್ನು ಪಡೆದವರು. ಅಪರೂಪದ ಗುಣಗಳ ಸಂಗಮ ಆಗಿದೆ ದ್ರೋಣಾಚಾರ್ಯರಲ್ಲಿ. ಕರ್ಣನ ಕಥೆ ಕೇಳೋ ಕಾಲಕ್ಕೆ ನಾವು ಹೇಳಿದ್ದೀವಿ ನೋಡಿ, ಅವನು ತೊಡೆಯನ್ನು ಸೀಳಿಕೊಂಡು ಆ ಹುಳ ಹೋಗ್ತದೆ. ಪರಶುರಾಮ ದೇವರು ತೊಡೆ ಮೇಲೆ ಮಲ್ಕೊಂಡಿರ್ತಾರೆ, ಮಲ್ಕೊಳ್ಳೋ ತರಹ ನಾಟಕ ಮಾಡಿರ್ತಾರೆ. ಇಷ್ಟು ಸೀಳ್ಕೊಂಡು ತೊಡೆ ಮುರ್ಕೊಂಡು ಹೋದರೂ ಕೂಡ ಇವನು ಸ್ವಲ್ಪ ಅಳಗಾಡದೆ ಕೂತ್ಕೊಂಡಿದ್ದ ನೋಡಿ. ಒಂದು ಸೊಳ್ಳೆ ಕಚ್ಚಿದ್ರೆ ಸುಮ್ಮನೆ ಕೂಡ್ಲಿಕ್ಕಾಗಲ್ಲ ನಮ್ಮ ಕೈಯಲ್ಲಿ, ಅದೇನು ಒಳಗೆ ಹೋಗ್ತದ, ಅದು ಮೇಲೆ ಚುಚ್ತದಪ್ಪ ಭಾಳ. ಆದರೆ ತೊಡೆ ಸೀಳ್ಕೊಂಡು ಹೋದರೆ ಅಳಗಾಡ್ಲಿಲ್ಲರಿ ಕರ್ಣ. ಆದರೆ ರಕ್ತ ಧಾರೆ ಹರಿದು ಪರಶುರಾಮ ದೇವರಿಗೆ ಬಡಿತು, ಎಚ್ಚರ ಆಯಿತು. ಏನೋ ರಥದೊಳಗೆ ಮುಗಿಸ್ತೀಯ ನನ್ನ ಅಂತ ಸಿಟ್ಟಿಗೆದ್ದು ಶಾಪ ಕೊಡ್ತಾರೆ. ಅವರೊಂದು ಮಾತಂತಾರಲ್ಲಿ, ಇಷ್ಟು ತಡ್ಕೊಂಡಿದ್ದಿ ಅಂದರೆ ನೀ ಬ್ರಾಹ್ಮಣ ಸರ್ವಥ ಅಲ್ಲ ಅಂತ. ಅವನು ಬ್ರಾಹ್ಮಣ ಅಂತ ಹೇಳಿ ಹೋಗಿರ್ತಾನೆ. ಇಲ್ಲ, ಬ್ರಾಹ್ಮಣರು ಗಟ್ಟಿ ಇದ್ದಾರೆ, ಇಲ್ಲ ಅಂತ ಅನ್ನಂಗಿಲ್ಲ. ಆದರೆ ಕ್ಷತ್ರಿಯರ ಮುಂದೆ ಆಗಲ್ಲ. ಯಾಕೆ? ಬಲವೇ ಪ್ರಧಾನ ಅವರಲ್ಲಿ. ನಮ್ಮಲ್ಲಿ ಬಲವೇ ಪ್ರಧಾನ ಅಂತ ಇರಂಗಿಲ್ಲ, ಜ್ಞಾನ ಅನ್ನೋದು ಪ್ರಧಾನ. ಅನ್ಯತ್ರ ಬ್ರಾಹ್ಮಣಾನಂತೂ ಪ್ರಮಾಣಂ ಜ್ಞಾನಮೇವಹಿ. ಜ್ಞಾನ ತುಂಬ ಇದೆ ಅಂದರೆ ದೊಡ್ಡವರು ಅಂತ ಅರ್ಥ. ಶಕ್ತಿನೂ ಇದ್ದರೆ ಅದು ವಿಶಿಷ್ಟವಾದ ವಾಯುದೇವರ ಅನುಗ್ರಹ ಅಂತ ಇಟ್ಕೊಳ್ಳಿ. ಅಂದರೆ ಹೇಳಿದ್ದು ಕ್ಷತ್ರಿಯರಿಗೆ ಇರಬೇಕಾಗಿರುವಂತಹ ಬಲ ಅಂತ ಇರ್ತದೆ, ಅದು ಅವರಲ್ಲಿ ಇರ್ತದೆ. ಅದು ಬಹಳ ಭೂಷಣ. ಅದು ಅಂತಹದ್ದು ಮೀರುವಂತಹ ಬಲ ದ್ರೋಣಾಚಾರ್ಯರಲ್ಲಿದೆ. ರಾಮಸ್ಯ ವಿಶ್ವಾಧಿಪತೆ ಸುಶಿಷ್ಯಂ. ಪರಶುರಾಮ ದೇವರ ಶಿಷ್ಯರು ಇವರು ಕೂಡ. ಅಶ್ವತ್ಥಾಮ ಹಾಲು ಕೇಳಿದಾಗ ಆಕಳ ತೊಗೊಂಬರ್ತೀನಿ ಅಂತ ಹೋದಾಗ ಆಕಳನ್ನು ತರಲಿಲ್ಲ, ತಂದ್ರೋ ಬಿಟ್ರೋ. 12 ವರ್ಷ ಅಂತೂ ಅಧ್ಯಯನ ಮಾಡಿದರು. ಹಾಲು ತರ್ಲಿಕ್ಕೆ ಹೋಗಿರುವಂಥ ದ್ರೋಣಾಚಾರ್ಯರು 12 ವರ್ಷ ಓದ್ತಾ ಕೂತ್ಕೊಂಡ್ಬಿಟ್ರು ಪರಶುರಾಮ ದೇವರ ಹತ್ರ. ಇಂತಹ ಉತ್ತಮರಾಗಿರುವಂತಹ ಜ್ಞಾನಿಗಳು, ಬಲಿಗಳು ಆಗಿರುವ ದ್ರೋಣಾಚಾರ್ಯರನ್ನು ಚಮೂಪಂ, ಸೇನಾಧಿಪತಿ ಅಂತ ಧೃತರಾಷ್ಟ್ರನ ಮಗನಾಗಿರುವಂತಹ ದುರ್ಯೋಧನ ಮಾಡಿದ. ಅಲ್ಲಿ ಹೇಳ್ತಾರೆ, ಕರ್ಣನಿಗೆ ಕೇಳ್ತಾನೆ ದುರ್ಯೋಧನ, ನೋಡಪ್ಪ, ಭೀಷ್ಮಾಚಾರ್ಯರು ಇದ್ದರು ಅಂತ ನಾವೆಲ್ಲರೂ ಆರಾಮಾಗಿದ್ವಿ. ಮಹಾಪ್ರಭಾವೇ ವರದೇ ನಿಪಾತಿತೆ ಲೋಕೇಶ್ವರೇ ಶಾಸ್ತರಿ ಚಾಮಿತೌಜಸಿ ಪರಾಜಿತೇಷು ಭರತೇಷು ದುರ್ಮನಾಹ ಕರ್ಣೋ ಭೃಶಂ ನ್ಯಶ್ವಶದಾಶು ವರ್ತಯನ್. ಭೀಷ್ಮಾಚಾರ್ಯ ಮೇಲೇನೋ ಸಿಟ್ಟಿತ್ತು ಕರ್ಣನಿಗೆ, ಆದರೆ ಅಷ್ಟೂ ಏನು ಸಿಟ್ಟಿರಲಿಲ್ಲ. ಭೀಷ್ಮರ ಪಾತ ಆದರೂ ಅದನ್ನೇನು ಸಂತೋಷ ಪಟ್ಟು ಅವನು ನನಗೆ ಯುದ್ಧಕ್ಕೆ ಅಣು ಮಾಡಿಕೊಟ್ರು ಅಂತೇನು ಅಂದ್ಕೊಳ್ಳಿಲ್ಲ. ಅವನು ದುಃಖ ಆಯಿತು ಅವನಿಗೂ. ಆದರೆ ಅಹಂಕಾರ ಇದೆ ನೋಡಿ, ಅಹಂಕಾರ ಅನ್ನೋದು ಬಿಡೋದಿಲ್ಲ ಸುಮ್ಮನೆ. ಅದು ದೊಡ್ಡವರನ್ನು ಚಿಕ್ಕವರನ್ನು ಎದುರು ಹಾಕೊಳ್ಳೋ ಥರ ಮಾಡಿ ಕೊನೆಗೆ ನಮ್ಮನ್ನೇ ಮುಳುಗಿಸ್ಬಿಡ್ತದೆ. ಅದು ಪರಸ್ಪರ ಮಾತಾಡಿಕೊಂಡ್ರು ದುರ್ಯೋಧನ ಆಮೇಲೆ ಕರ್ಣ. ಏನಪ್ಪ ಮತ್ತು ಮುಂದೆ ಯಾರು ಸೇನಾಪತಿ ಆಗಬೇಕು? ಆಗ ಕರ್ಣನು ಹೇಳ್ತಾನೆ, ದ್ರೋಣಾಚಾರ್ಯರನ್ನ ಬಿಟ್ಟರೆ ಬೇರೆ ಯಾರೂ ಕೂಡ ಈಗ ಸೇನಾಧಿಪತಿ ಆಗಲಿಕ್ಕೆ ಯೋಗ್ಯರಾದವರಿಲ್ಲ. ಇದ್ದಾನೆ, ತನ್ನನ್ನು ಮಾಡ್ರಿ ಅಂತ ಹೇಳ್ಬೋದಾಗಿತ್ತು. ಸ್ವತಃ ಮುಂದೆ ಶಲ್ಯ ಇದ್ದಾನೆ, ಅವನು ಆಗಿದ್ದಾನೆ. ಆದರೆ ಈಗ ದ್ರೋಣಾಚಾರ್ಯ ಇರೋ ಕಾಲಕ್ಕೆ ಶಲ್ಯ ಕರ್ಣರು ಸೇನಾಧಿಪತಿ ಆಗಲಿಕ್ಕೆ ಅರ್ಹರಲ್ಲ. ಆಗ ಅದನ್ನು ತಿಳಿದು ಕರ್ಣನೂ ಕೂಡ ಸಮ್ಮತಿಸ್ತಾನೆ. ಎಲ್ಲರೂ ಕೂಡ ಸಮ್ಮತಿಯನ್ನು ಮಾಡಿದ ಮೇಲೆ ದ್ರೋಣಾಚಾರ್ಯರಿಗೆ ಸೇನಾಪತ್ಯವನ್ನು ಕೊಟ್ಟಿದ್ದಾರೆ. ಕರ್ಣೋಪಿ ಭೀಷ್ಮಾನುಮತೋ ಧನುಷ್ಮಾನ್ ಯುದ್ಧೋದ್ಯತೋ ಭೂತ್ತದ ಸತ್ಕೃತಃ ಪುರ ತಸ್ಮಿನ್ ಸ್ಥಿತೇ ನಾತ್ತಧನುಸ್ತದೈವ ರಥಂ ಸಮಾಸ್ಥಾಯ ಗುರುಂ ಸಮನ್ವಯಾತ್. ಕರ್ಣನೂ ಕೂಡ ದ್ರೋಣರ ಬಳಿ ಬಂದ, ನಾನು ಯುದ್ಧ ಮಾಡ್ತೀನಿ ಅಂತ ಅವರ ಅನುಜ್ಞೆಯನ್ನು ಪಡೆದ. ಶರಪಂಜರದ ಮೇಲೆ ಮಲಗಿಕೊಂಡಿರುವಂತಹ ಭೀಷ್ಮರ ಹತ್ತಿರ ಹೋಗಿ ಅವರ ಅನುಮತಿಯನ್ನು ಪಡೀತಾ ಇದ್ದಾನೆ ಕರ್ಣ. ಭೀಷ್ಮರು
ಆಯಿತು ಹೋಗಪ್ಪ ಯುದ್ಧ ಆಡು ಅಂತ ಅವನಿಗೆ ಆಜ್ಞೆಯನ್ನು ಕೊಟ್ಟಿದ್ದಾರೆ. ತಸ್ಮಿನ್ ಸ್ಥಿತೆ ಅನಾತ್ತಧನುಸ್ತದೈವ ರಥಂ ಸ್ಥಮಾಸ್ಥಾಯ ಗುರುಂ ಸಮನ್ವಯಾತ್. ರಥವನ್ನು ಏರ್ಕೊಂಡು ದ್ರೋಣಾಚಾರ್ಯರ ಹಿಂದಿಂದೆ ಕರ್ಣ ಹೋಗ್ತಾ ಇದ್ದಾನೆ. ದ್ರೋಣೋ ವೃತೋ ಧಾರ್ತರಾಷ್ಟ್ರೇಣ ಧರ್ಮ ಸುತಗ್ರಹೇ ತೇನ ಕೃತೆ ಪ್ರತಿಶ್ರವೇ. ನೋಡಿ, ಒಬ್ಬೊಬ್ಬರು ಒಂದೊಂದು ಪ್ರತಿಜ್ಞೆ ಮಾಡಿರ್ತಾರೆ. ಪ್ರತಿ ದಿವಸ 10,000 ರಥಗಳನ್ನು ನಾನು ಹೊಡಿತೀನಿ ಅಂತ ಭೀಷ್ಮರು ಪ್ರತಿಜ್ಞೆಯನ್ನು ಮಾಡಿದರೆ, ದ್ರೋಣಾಚಾರ್ಯರು ನಾನು ಧರ್ಮರಾಜನನ್ನು ಹಿಡಿದುಕೊಡ್ತೀನಿ ನಿಮಗೆ ಅಂತ ಪ್ರತಿಜ್ಞೆ ಮಾಡ್ತಾರೆ. ಧರ್ಮಸುತಗ್ರಹೇ ತೇನ ಕೃತೆ ಪ್ರತಿಶ್ರವೇ. ಯಾಕೆ ನೋಡಿ, ರಾಜ ಸೆರೆ ಸಿಕ್ಕ ಅಂದರೆ ಇನ್ನೇನೇನಿದೆ, ಭೀಮ ಅರ್ಜುನ ಎಲ್ಲರೂ ನಮ್ಮ ಪಾದಕ್ಕೆ ಬೀಳಬೇಕು. ಯಾಕೆ ಇವನ್ನ ಕೊಲ್ತೀವಿ ಅಂತ ಹೆದರಿಸೋದು. ಮತ್ತೆ ಯಾವಾಗಲೂ ಈ ಯುದ್ಧದಲ್ಲಿ ಒಬ್ಬರು ಈ ತರಹ ಇರ್ತಾರೆ, ಅವರನ್ನು ಹಿಡಿದು ಬಿಟ್ಟರು ಅಂದರೆ ಯುದ್ಧ ಅಲ್ಲಿಗೆ ನಿಂತು ಬಿಡ್ತದೆ. ಸಾಮಾನ್ಯವಾಗಿ ಅಂಥವ್ರನ್ನು ಕರ್ಕೊಂಡು ಬಂದಿರಲ್ಲ. ಆದರೆ ಈಗ ಯುಧಿಷ್ಠಿರ ಮತ್ತು ಅವನು ಆಳಬೇಕು, ಅವನು ಯುದ್ಧ ಆಡಬೇಕು ಅಂತ ಬಂದಿದ್ದಾನೆ. ಅದಕ್ಕೆ ಅವ್ರು ನೋಡಿದರು, ಅರ್ಜುನ ಹಾಗೂ ಭೀಮರನ್ನು ಹಿಡಿಯೋದು ಕಷ್ಟ, ಯಾಕೆ ಅವ್ರು ಸಿಗೋದೂ ಇಲ್ಲ. ಅದಕ್ಕೆ ಭೀಮ ಅರ್ಜುನರಿಬ್ಬರೂ ಕೂಡ ಯುದ್ಧ ಆಡಲಿಕ್ಕೆ ಅಂತ ಬೇರೆ ಕಡೆ ಹೋಗ್ಬೇಕು. ನೋಡಿ, ಇನ್ನು ಸದಾ 24 ಗಂಟೆ ಧರ್ಮರಾಜನ ಮುಂದೆ ನಿಂದಿರ್ಲಿಕ್ಕೆ ಆಗ್ತದಾ? ಆಗೋದಿಲ್ಲ. ಅದಕ್ಕೆ ಅವನೊಂದು ದಿಕ್ಕು ಇವನೊಂದು ದಿಕ್ಕು ಅಂತ ವಿಶಾಲವಾಗಿರುವ ಆ ಕುರುಕ್ಷೇತ್ರದ ಧರ್ಮ ಕ್ಷೇತ್ರದಲ್ಲಿ ಯುದ್ಧ ನಡೀತಿರೋ ಕಾಲಕ್ಕೆ ಧರ್ಮರಾಜ ಯಾವಾಗ ಈ ಭೀಮ ಅರ್ಜುನರಿಂದ ಆವೃತನು ಅಂತ ಆಗಿರಲ್ವೋ, ಆಗ ಹೋಗಿ ಇವನನ್ನು ಹಿಡಿತೀನಿ ಅಂತ ದುರ್ಯೋಧನನ ಮುಂದೆ ಪ್ರತಿಜ್ಞೆ ಮಾಡ್ತಾರೆ. ಜ್ಞಾತ್ವಾ ಯುತಾ ಯತ್ತಾ ಪಾಂಡವಾಸ್ತಂ ಸಮೀಯುಃ ಯುದ್ಧಾಯ ತತ್ರಾಭವದ ಉಗ್ರ ಯುದ್ಧಂ. ಇದು ಪಾಂಡವರಿಗೆ ಗೊತ್ತಾಯಿತು, ದ್ರೋಣಾಚಾರ್ಯರು ಧರ್ಮರಾಜನನ್ನು ಹಿಡಿಬೇಕು ಅಂತ ಪ್ರತಿಜ್ಞೆ ಮಾಡಿದ್ದಾರೆ. ಮತ್ತು ಅದಕ್ಕೆ ಏನು ಪ್ರಯತ್ನ ಮಾಡಬೇಕು, ಎಲ್ಲ ಪ್ರಯತ್ನವನ್ನು ದ್ರೋಣಾಚಾರ್ಯ ಮಾಡ್ತಾರೆ. ಮತ್ತು ಅದಕ್ಕೆ ಅನೇಕ ಈ ಪಾಂಚಾಲ ದೇಶದ ರಾಜರು, ಅಂದರೆ ದೃಪದನ ಮಕ್ಕಳು, ಅವರೆಲ್ಲರನ್ನೂ ಕೂಡ ಈ ಯುಧಿಷ್ಠಿರನ ರಕ್ಷಣೆಗೆ ಅಂತ ಅಲ್ಲಲ್ಲಿ ಇಟ್ಟಿರ್ತಾರೆ. ಎಷ್ಟೋ ಬಾರಿ ದೃಷ್ಟದ್ಯುಮ್ನ ಬಂದು ಕಾಪಾಡಿದ್ದಾನೆ, ಎಷ್ಟೋ ಬಾರಿ ಸಾತ್ಯಕಿ ಬಂದು ಕಾಪಾಡ್ತಾನೆ. ಅವೆಲ್ಲವೂ ವಿಸ್ತಾರವಾಗಿ ನಾವು ನೋಡ್ತಾ ಹೋಗ್ತೀವಲ್ಲ, ಅವಾಗ ಗೊತ್ತಾಗ್ತದೆ. ಆದರೆ ಮನಸ್ಸಿನಲ್ಲಿ ಮಾತ್ರ ಇದೆ, ಯುಧಿಷ್ಠಿರನನ್ನು ನಾವು ರಕ್ಷಣೆ ಮಾಡ್ತಿರ್ಬೇಕು. ನಾವಷ್ಟೇ ಮೈ ಮರೆತು ಯುದ್ಧ ಆಡ್ತಾ ಹೋದರೆ ಧರ್ಮರಾಜ ಸಿಗ್ಬೀಳಬಾರ್ದು. ಆ ತರಹ ಇವರು ಯುದ್ಧ ಆಡ್ತಾ ಇದ್ದಾರೆ. ಅಲ್ಲಿ ಒಂದು ಪ್ರಸಂಗ, ಭೀಮ ಹಾಗೂ ಶಲ್ಯರ ಯುದ್ಧ ಪ್ರಸಂಗವನ್ನು ವರ್ಣಿಸ್ತಾರೆ. ಮಹಾಭಾರತದಲ್ಲಿ ಒಂದೊಂದು ಅಧ್ಯಾಯವನ್ನು ಇಟ್ಟಿದ್ದಾರೆ ಒಬ್ಬೊಬ್ಬರ ಯುದ್ಧ ಹೇಳಲಿಕ್ಕೆ. ಹಾಗೆ ಪ್ರತಿ ಶ್ಲೋಕ ಹೇಳ್ತಾ ಹೋದರೆ ಶಲ್ಯ ಹಾಗೂ ಭೀಮರ ಯುದ್ಧಕ್ಕೆ ಒಂದು ದಿವಸ ಅದು ಹೀಗಾಗಿ ಹೋಗ್ಬಿಡ್ತದೆ. ಆಮೇಲೆ ನಮಗೆ ಕೇಳಲಿಕ್ಕೂ ಕೂಡ ಅಷ್ಟು ಶಾಂತ ಮನಸ್ಸಿರೋದೂ ಇಲ್ಲ. ಆದ್ದರಿಂದ ಪ್ರಧಾನ ಅಂಶಗಳನ್ನು ಆಚಾರ್ಯರೇ ತಾತ್ಪರ್ಯ ನಿರ್ಣಯದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಆ ಎಲ್ಲ ವಿಚಾರಗಳನ್ನು ಕೇಳೋಣಂತೆ. ಪತತ್ರಿಭಿಸ್ತತ್ರ ದುಧಾವಶಾತ್ರವಾನ್ ದ್ರೋಣೋ ಧನುರ್ಮಂಡಲ ಮಂತ್ರ ನಿಸೃತೈ. ದ್ರೋಣಾಚಾರ್ಯರು ತಾವು ಯುದ್ಧವನ್ನು ಆಡ್ತಾ ತಮ್ಮಿಂದ ಬಿಡಲ್ಪಟ್ಟಿರುವಂತಹ ಅನೇಕ ಬಾಣಗಳಿಂದ ಪಾಂಡವರ ಸೈನ್ಯವನ್ನು ಓಡಿಸ್ಬಿಡ್ತಾರೆ. ಹೀಗೆ ಓಡಿಸಿದಾಗ ಒಂದು ಪ್ರಸಂಗ ಬಂತು. ಅಂತಹ ಪ್ರಸಂಗದಲ್ಲಿ ತಮಾಸಸಾದಾಶು ವೃಕೋದರೋ ನದನ್ ತಮಾಸದನ್ ದ್ರೌಣಿ ಕೃಪೌಚ ಮದ್ರರಾಟ್. ತಮ್ಮ ಸೈನ್ಯ ಓಡಿ ಹೋಗ್ತಾ ಇದೆ ಅನ್ನೋದನ್ನು ಕಂಡುಕೊಂಡು ಭೀಮ ತಾನು ಒಳಗೆ ಪ್ರವೇಶವನ್ನು ಮಾಡಿದಾಗ ಇವನು ಬಂದಿದ್ದಾನೆ, ಇವನನ್ನು ಹಿಡಿಬೇಕು, ಯುದ್ಧ ಆಡಬೇಕು ಅಂತ ಮದ್ರರಾಜ, ಶಲ್ಯ ಮಹಾರಾಜ, ದ್ರೋಣಾಚಾರ್ಯರು, ಅಶ್ವತ್ಥಾಮ ಹಾಗೂ ಕೃಪ ಇವರೆಲ್ಲರೂ ಕೂಡ ಬಂದಿದ್ದಾರೆ. ಸತಾನ್ ವಿಧೂಯಾಭ್ಯ ಪತದ್ರಣೆ ಗ್ರಣೀಹಿ ದ್ರೋಣಂ ತಮನ್ವಾರ್ಜುನರಿಭ್ಯರಾತ್ ಪರಾನ್. ಅಷ್ಟೊತ್ತರಲ್ಲಿ ಅಭಿಮನ್ಯು ಇದ್ದಾನಲ್ಲ, ಅವನು ಭೀಮಸೇನ ದೇವರನ್ನು ಹಿಂಬಾಲಿಸಿಕೊಂಡು ಯುದ್ಧಕ್ಕೆ ಅಂತ ಹೋಗ್ತಾನೆ. ದ್ರೋಣಾಚಾರ್ಯರನ್ನು ಎದುರಿಸಬೇಕು ಅಂತ ಹಿಂದಕ್ಕೆ ಭೀಷ್ಮರನ್ನು ಎದುರಿಸ್ತೀನಿ ಅಂತ ಹೋಗಿದ್ದ ಅಭಿಮನ್ಯು. ಈಗ 10 ದಿವಸಗಳಾದರೂ ಕೂಡ ಅಭಿಮನ್ಯುಗೆ ಏನು ಮಾಡಿರ್ಲಿಕ್ಕಾಗಿರಲಿಲ್ಲ.
ಅಭಿಮನ್ಯು ಅನೇಕ ಬಾರಿ ಭೀಷ್ಮರ ಮುಂದೆ ಸೋಲ್ತಾ ಇದ್ದ. ಆದರೂ ಕೂಡ ಭೀಷ್ಮರ ಮೇಲೆ ಯುದ್ಧ ಆಡಬೇಕು, ದ್ರೋಣರ ಮೇಲೆ ಯುದ್ಧ ಆಡಬೇಕು ಅಂತ ಮತ್ತೆ ಬರ್ತಾ ಇದ್ದಾನೆ. ಅದಕ್ಕೆ ಅಭಿಮನ್ಯುವಿನ ಹೆಸರನ್ನು ಹೇಳೋ ಕಾಲಕ್ಕೆ ಅಭಿಮನ್ಯು ಅಂತ ನಾಮಕರಣ ಮಾಡಿದರು ಅಂತ ಹೇಳೋ ಕಾಲಕ್ಕೆ ಒಂದು ಮಾತು ಹೇಳ್ತಾರೆ. ಏನು ಅಭಿಮನ್ಯು ಅಂದರೆ? ಅಭೀಶ್ಚ ಮನ್ಯುಮಾನ್ಶ್ಚೈವ. ಅಭೀಹಿ ಭಯವೇ ಇಲ್ಲ ಇವನಿಗೆ, ಮನ್ಯುಮಾಂಚೈವ ಸಿಟ್ಟು ತುಂಬ ಇದೆ ಪರರ ಮೇಲೆ, ಆದ್ದರಿಂದ ಇವನಿಗೆ ಅಭಿಮನ್ಯು ಅಂತ ಕರೀತಾರೆ ಅಂತ ಮಹಾಭಾರತದಲ್ಲಿ ಹೇಳಿದ್ದಾರೆ. ಭಯನೇ ಇಲ್ಲ ಇವನಿಗೆ, ಒಬ್ಬೊಬ್ಬನೇ ಒಳಗೆ ಹೋಗ್ತಾನಪ್ಪ. ಆ ತರಹ ಹೋದಾಗ ವವಾರತಂ ಮದ್ರಪತಿಸ್ತಯೋರಭೂತ್ ರಣೋ ಮಹಾಂಸ್ತತ್ರ ಗದಾಂ ಸಮಾಜದೆ. ಭೀಮ ಇವರೆಲ್ಲರ ನಡುವೆ ಪ್ರವೇಶವನ್ನು ಮಾಡಿದಾಗ ಅಭಿಮನ್ಯುನೂ ಕೂಡ ಭೀಮನ ಹಿಂದೆ ಬಂದ. ಆಗ ಒಂದು ಪ್ರಸಂಗ ಹೇಗೆ ಬಂತು ಅಂತಂದರೆ, ಎಲ್ಲರೂ ತಮ್ಮ ತಮ್ಮ ಒಂದು ಮಾರ್ಗ ನೋಡ್ಕೊಂಡು ಯುದ್ಧ ಆಡಲಿಕ್ಕೆ ಪ್ರಾರಂಭ ಮಾಡಿದರು. ಶಲ್ಯ ಹಾಗೂ ಭೀಮ ಮುಖಾಮುಖಿ ಆದರು. ಶಲ್ಯೋಥ ಭೀಮೋಭಿಯಯೋ ಗದಾಧರ. ಇಬ್ಬರಿಗೂ ಗದಾ ಯುದ್ಧ ಭಾಳ ಸೇರ್ತದೆ. ಶಲ್ಯನ ಕೈಯಲ್ಲೂ ಗದೆ ಇದೆ, ಭೀಮನ ಹತ್ರನೂ ಉತ್ತಮವಾಗಿರುವಂತಹ ಗದೆ ಇದೆ. ಮಹಾಭಾರತದಲ್ಲಿ ವರ್ಣಿಸ್ತಾರೆ, ಭೀಮಸೇನ ದೇವರ ಗದ ಉದ್ಯತ್ ವಿದ್ಯುತ್ ಪ್ರಚಂಡಾಂ ನಿಜ ರುಚಿ ನಿಖರ ವ್ಯಾಪ್ತ ಲೋಕಾವಕಾಶೋ ಬಿಭ್ರದ್ ಭೀಮೋ ಭುಜೇಯೋ ಭ್ಯುಜಿತ ದಿನಕರ ಭಾಂಗ ದಾಢ್ಯ ಪ್ರಕಾಂಡೆ. ಏನು ಭೀಮಸೇನ ದೇವರ ಕೈಲಿರುವಂತಹ ಗದೆ ಅಂದರೆ? ವೀರ್ಯೋದ್ಧಾರ್ಯಾಂ ಗದಾಗ್ರ್ಯಾಂ ಅಯಮೇಹ ಸುಮತಿಂ ವಾಯುದೇವೋ ವಿದಧ್ಯಾಧ್ಯಾತ್ಮ ಜ್ಞಾನ ನೇತಾ ಯತಿವರ ಮಹಿತೋ ಭೂಮಿ ಭೂಷಾ ಮಾಡಿರ್ಮೆ ಅಂತಂತಾರೆ. ವೀರ್ಯೋದ್ಧಾರ್ಯಾಂ, ಅದನ್ನು ಎತ್ತಲಿಕ್ಕೆ ಮೊದಲು ನಿಮಗೆ ಶಕ್ತಿ ಇರಬೇಕು. ಅದನ್ನು ತೊಗೊಂಡು ಹೊಡೆದೋದು ಮುಂದೆ, ಎತ್ತಲಿಕ್ಕಾಗಬೇಕಲ್ಲ ಮೊದಲು. ಆ ಭೀಮಸೇನ ದೇವರ ಗದೆ ಅಂತ ಅನ್ನೋದನ್ನು ಅವ್ರು ಹೇಗೆ ಮಾಡ್ತಿದ್ರು ಅಂದರೆ, ತಮ್ಮ ಕೈಯಲ್ಲಿ ಎತ್ತಲಿಕ್ಕೆ ಆಗ್ತಿತ್ತು, ಆದರೂ ಬೇಕಂತಲೇ ಅದನ್ನು ದರ 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 ಎಳ್ಕೊಂಡು ಬರ್ತಾಯಿದ್ರು. ಯಾಕೆಂದರೆ ಇಂತಹ ದೊಡ್ಡದಾಗಿರುವಂತಹ ಗದೆಯನ್ನು ತರ್ತಾ ಇದ್ದೀನಿ ಅಂತ. ಯಾಕೆ ಕೆಲವೊಮ್ಮೆ ಏನಾಗ್ತದೆ, ಇವನ ಕೈಯಲ್ಲಿ ಎಲ್ಲವನ್ನು ಎತ್ತಾನೆ ಅಂತ ತೊಗೊಂಡು ಬಂದರೆ ಅಷ್ಟೇನು ಭಾರ ಇಲ್ಲರಿ ಅದು ಅಂತ ಜನ ಅನ್ಕೊಂಡ್ಬಿಡ್ತಾರೆ. ಅದಕ್ಕೆ ಏನು ಮಾಡ್ತಾ ಇದ್ದ ಅಂದರೆ, ಹೀಗೆ ಎಳ್ಕೊಂಡು ಬರ್ತಾ ಇದ್ದರೆ ಅಷ್ಟೆಲ್ಲ ಭೂಮಿ ಸೀಳು ಹೋಗಬೇಕು, ಆ ತರಹ ಗದೆ ಅವ್ರದ್ದು. ಇಂತಹ ಗದೆಯನ್ನು ಹೊತ್ಕೊಂಡು ಬಂದು ಶಲ್ಯನ ಮುಂದೆ ನಿಂತ್ಕೊಂಡಿದ್ದಾನೆ ಭೀಮ. ಶಲ್ಯನೂ ಕೂಡ ಅಷ್ಟೇ ಪರಾಕ್ರಮಿ, 4ನೇದವನು ಅವನು. ಭೀಮ, ಬಲರಾಮ, ಮದ್ರರಾಜ, ಕೀಚಕ, ಈ 4ರಲ್ಲಿ ಶಲ್ಯನೂ ಇದ್ದಾನೆ. ಇಬ್ಬರ ಯುದ್ಧ ನಡೀತಾ ಇದೆ ನೋಡಿ. ಉಭಾವಜೇಯೌ ಗದಿನಾಂ ಅನುತ್ತಮೌ ಅತುಲ್ಯ ವೀರ್ಯವು ಪ್ರವರೌ ಬಲಿಯಸಾಂ. ಇಬ್ಬರೂ ಕೂಡ ಅಜೇಯರಪ್ಪ. ಇವ ಒಂದು ಪೆಟ್ಟು ಹಾಕಿರೋ ಒಂದು ಪೆಟ್ಟು ಹಾಕ್ತಾನೆ, ಯಾರೂ ಸೋಲಿಕ್ಕೆ ತಯಾರಿಲ್ಲ. ಗದಿನಾಂ ಅನುತ್ತಮವು, ಉತ್ತಮವಾಗಿರುವಂತಹ ಗದವಿದ್ಯೆಯನ್ನು ಪಡೆದವರು ಇಬ್ಬರು ಯುದ್ಧ ಆಡ್ತಾ ಇದ್ದಾರೆ. ವಿಚೇರತುಶ್ಚಿತ್ರತಮಂ ಪ್ರಪಶ್ಯತಾಂ ಮನೋಹರಂ ತಾವಭಿನರ್ದಮಾನೌ ಗದಾ ಪ್ರಪಾತಾಂಕಿತ ವಜ್ರಗಾತ್ರೌ ದದರ್ಶ ಲೋಕೋಖಿಲ ಏವ ತೌರಣೆ. ಅವನಿಗೆ ಏಟು ಹಾಕಿದರೆ ಅವನದು ವಜ್ರದೇಹ, ಶಲ್ಯಂದು ಪೆಟ್ಟು ಕಾಣಿಸ್ತಾ ಇದೆ, ಇಲ್ಲಿ ಬಿತ್ತು ಭೀಮನ ಪೆಟ್ಟು ಅಂತ. ಆದರೆ ಏನಾಗಿಲ್ಲ. ಶಲ್ಯನೂ ಕೂಡ ಜೋರಾಗಿ ಭೀಮಸೇನ ದೇವರು ಎದೆಗೆ ಹೊಡಿತಾನೆ. ಅವರು ವಜ್ರಕಾಯರು, ಅವ್ರಿಗೇನಾಗೋದಿಲ್ಲ. ಆದರೆ ಪೆಟ್ಟು ಬಿದ್ದಿರುವಂತಹ ಚಿಹ್ನೆಗಳು ಕಾಣಿಸ್ತವೆ. ಆ ಚಿಹ್ನೆ ನೋಡಿ ಹೊಡೆಸ್ಕೊಂಡಿದ್ದಾರೆ ಅಂತ ಅನ್ಬೇಕು, ಆದರೆ ನೋವು ಹಾಗೇ ಇಲ್ಲ. ಗದಾ ಪ್ರಪಾಕಾಂಕಿತ ವಜ್ರಗಾತ್ರವು. ಇವರನ್ನು ನೋಡಲಿಕ್ಕೆ ಸ್ತಬ್ಧ ಆಗ್ಬಿಡ್ತು ಜನ. ಏನು ಹೊಡಿತೀವೋ ಅದು ಮೊದಲು ನೋಡಲು ಯುದ್ಧ. ಭೀಮ ಆಮೇಲೆ ಶಲ್ಯ ಹೇಗೆ ಯುದ್ಧ ಆಡ್ತಾ ಇದ್ದಾರೆ ನೋಡು ಅಂತ ನೋಡಬೇಕು ಎಲ್ಲರೂ. ಆ ತರಹ ಯುದ್ಧ ಆಡ್ತಾ ಇದ್ದಾರೆ. ಗದಾಭಿಘಾತೇನ ವೃಕೋದರಸ್ಯ ವಿಚೇತನ ಪ್ರಾಪದತ್ರ ಮದ್ರರಾಟ್. ಭೀಮ ಮತ್ತು ಶಲ್ಯನಿಗೆ ಮಹತ್ವ ಕೊಡಬೇಕು ನೋಡಿ. ಯಾಕೆ? ಶಲ್ಯ ಮಹಾರಾಜ ಬಹಳ ಪರಾಕ್ರಮಿ. ಇವರಪ್ಪ ಋತಾಯನ ಅಂತ ಒಬ್ಬ ರಾಜ, ಮದ್ರ ದೇಶದ ರಾಜ. ಅವನು ಬೇಡ್ಕೊಂಡಿರ್ತಾನೆ, ಶಕ್ರತುಲ್ಯ ಪುತ್ರಾರ್ಥಿ, ನನಗೆ ಇಂದ್ರನಂತ ಮಗ ಬೇಕು ಅಂತ. ಆದರೆ ಇಂದ್ರ ಈಗಾಗಲೇ ಮತ್ತೆ ಅರ್ಜುನನಾಗಿ ಬರೋರಿದ್ದಾನಲ್ಲ, ಅದಕ್ಕೇನು ಚಿಂತೆ ಮಾಡಬೇಡ, ಅವನಷ್ಟು ಶಕ್ತಿ ಇರುವಂಥ ಮಗನನ್ನು ಕೊಡ್ತೀನಿ ಅಂತ ಅವನೇ ಇವನು. ಯಾರು ಗೊತ್ತಾ? ಪ್ರಹ್ಲಾದ ರಾಜರ ತಮ್ಮ ಸಲ್ಲಾದ ಅಂತ. ಆ ಸಲ್ಲಾದದ ಅವತಾರ ಇವನು. ಜೋರಾಗಿ ಭೀಮಸೇನ ದೇವರು ಇವನ ಮೇಲೆ ಹೊಡೆದರೆ ಈಗ ಮೂರ್ಛೆಗೊಂಡ. ಈ ವಾಯುದೇವರ ಚೇಷ್ಟೆ ಬಹಳ ವಿಸ್ಮಯಕಾರಿ ಇರ್ತದೆ. ಈಗ ತಾವು ಹೊಡೆದ್ರೆ ಸತ್ತೋಗ್ಬಿಡ್ತಾರೆ, ಆದರೆ ಸಾಯಬಾರದು.
ಯಾಕೆ ಸತ್ಬಿಟ್ರೆ ಮುಂದೆ ಲಘು ಮುಗಿದ್ಬಿಡ್ತದೆ, 18 ದಿವಸ ಆಗೋದಿಲ್ಲ. ಅದಕ್ಕೆ ಹೇಗೆ ಹೊಡಿಬೇಕು? ಹೊಡೆದಿರಬೇಕು, ನೋವಾಗಬೇಕು, ಸಾಯಬಾರ್ದು. ಇನ್ನು ಸಾಯಲೇಬೇಕು ಅಂತ ಒಂದು ಆಯುಷ್ಯ ಮುಗ್ದಿದ್ರೆ ಹೊಡಿತಾರೆ ಮತ್ತೆ ಸಾಯೋ ಹಾಗೆ. ಆದರೆ ಇವರು ಹೊಡೆದ್ರೆ ಸತ್ತೇ ಹೋಗಿಬಿಡ್ತಾರೆ, ಅದಕ್ಕೆ ಸೊಕಾಶ್ ಹೊಡಿಬೇಕು. ಹನುಮಂತನಿಗೂ ಈ ಸಮಸ್ಯೆ ಪಾಪ. ಹೋದರು, ರಾವಣ ಅವನ ಕೈಯಲ್ಲಿ ಸಿಕ್ಕ, ಜೋರಾಗಿ ಹೊಡೆದ್ರಪ್ಪ. ಆದರೆ ಹೊಡೆದ್ಬಿಟ್ರೆ ಸತ್ತು ಹೋಗ್ಬಿಡ್ತಾನೆ ರೀ. ರಾಮದೇವ ಪ್ರತಿಜ್ಞೆ ಬೇರೆ ಮಾತು ಕೊಟ್ಕೊಂಡಿದ್ದಾರೆ, ರಾಮದೇವ ಮಾತು ಸತ್ಯ ಆಗ್ಬೇಕಲ್ಲ, ಅದಕ್ಕೆ ಮತ್ತೆ ಸೌಕಾಶ ಹೊಡಿಬೇಕು. ಆದರೂ ಸೌಕಾಶು ಹೇಗೆ ಹೊಡೆದಿದ್ರು ಅಂದ್ರೆ ಅವನು ಎದೆ ಸೀಳು ಹೋಗಿತ್ತು, ಆ ತರಹ ಹೊಡೆದಿದ್ದಾರೆ, ರಕ್ತವನ್ನೆಲ್ಲ ವಾಂತಿ ಮಾಡಿದ್ದ. ಆದ್ದರಿಂದ ಈ ಬಲಿಷ್ಠರಾಗಿರುವಂತಹ ವಾಯುದೇವರಿಗೆ ನೇರವಾಗಿ ಯುದ್ಧ ಆಡಲಿಕ್ಕೆ ಆಗೋದೇ ಇಲ್ಲಪ್ಪ. ಅವ್ರು ತುಂಬ ಪೌರುಷವನ್ನು ತೋರಿಸ್ಬಿಟ್ರು ಅಂದರೆ ಎದುರಿನವ್ರು ನಿಲ್ಲೋದೇ ಇಲ್ಲ ಅಂತ. ಆ ತರಹ ಭೀಮಸೇನ ದೇವರಿದ್ದಾರೆ. ಭೀಮೋಪಿಕೋಪಾತ್ ಪ್ರಚಲತ್ ಪದಕ್ಷಿತೌ ವಿಧಾಯ ಜಾನುಂ ಸಹಸೋತ್ಥಿತ ಕ್ಷಣಾತ್. ಈ ಯುದ್ಧಗಳ ವರ್ಣನೆಯನ್ನು ಮಾಡೋ ಕಾಲಕ್ಕೆ ಪ್ರಾಯಶಃ 2-3 ಕಡೆ ಭೀಮಸೇನ ದೇವರು ಕೂಡ ಬಿದ್ದರು ಅಂತ ಬರ್ತದೆ. ಆಚಾರ್ಯರು ಅದನ್ನು ನಿರ್ಣಯಿಸ್ತಾರೆ. ಹೌದು, ಭೀಮಸೇನ ದೇವರು ನೆಲ ಊರಿದರು ಮಂಡಿಯಿಂದ. ಏನ್ರಿ, ಶಲ್ಯ ಮಹಾರಾಜ ಮುಂದೆ ಜರಾಸಂಧ ದುರ್ಯೋಧನ ಹೊಡೆಯೋ ಕಾಲಕ್ಕೆ ನಿಜವಾಗಿಯೂ ಭೀಮಸೇನ ದೇವರಿಗೆ ನೋವಾಗೋ ಥರ ಅವ್ರು ಹೊಡೆದರ ಅಂದರೆ ನಿಜವಾಗಿಯೂ ಇಲ್ಲ. ಆದರೆ ಈ ಸಂಪೂರ್ಣವಾಗಿ ಎಲ್ಲ ಕಡೆಯೂ ತಮ್ಮ ಬಲವನ್ನು ತೋರಿಸುವಂತಹ ಇಚ್ಛಾ ವಾಯುದೇವರಿಗೆ ಇರೋದಿಲ್ಲ. ಇಚ್ಛಾ ವ್ಯಕ್ತಿ ಪ್ರಾಯಶಃ ಮಾರುತಸ್ಯ. ಅವರು ಬಲವನ್ನು ತೋರಿಸ್ಬೇಕು ಅಂತ ಇಚ್ಛಾ ಮಾಡಬೇಕಷ್ಟೆ. ಅದಕ್ಕೆ ಕೆಲವು ಸಂದರ್ಭಗಳಲ್ಲಿ ಸಂಪೂರ್ಣವಾಗಿರುವಂತಹ ತಮ್ಮ ಬಲವನ್ನು ತೋರಿಸ್ಲಿಕ್ಕೆ ಹೋಗಲ್ಲ. ಆಗ ಜೋರಾಗಿ ಶಲ್ಯನೋ ಬೇರೆ ಯಾರಾದರೂ ಕೂಡ ಗದಾಪ್ರಹಾರ ಮಾಡಿದಾಗ ಆ ಪ್ರಹಾರದ ಅಭಿಘಾತವನ್ನು ಅವ್ರು ಪಡಿತಾರೆ, ಸಂಪೂರ್ಣವಾಗಿ ಬೀಳಲ್ಲ, ಮಂಡಿಯನ್ನು ನೆಲಕ್ಕೆ ಊರ್ತಾರೆ. ಗದಾ ಯುದ್ಧ ಮಾಡೋ ಕಾಲಕ್ಕೆ ಮಂಡಿ ಊರಿದರೂ ಕೂಡ ಬಿದ್ದಾಗ ಆಗೋದಿಲ್ಲ. ಹೀಗೆ ಮಾಡಿ ಮತ್ತೆ ಸಹಸೋತ್ಥಿತ ಕ್ಷಣಾತ್, ಒಂದು ಕ್ಷಣದಲ್ಲಿ ಮತ್ತೆ ಎದ್ದು ಬಿಡ್ತಿದ್ರು ಅಂತ. ಇದನ್ನು ಯಾಕೆ ಮಾಡೋದು ಅಂದರೆ ಪ್ರತಿಪಕ್ಷಿಯೂ ಕೂಡ ಬಲಿಷ್ಠ ಇದ್ದಾರೆ ಅಂತ ಗೊತ್ತಾಗಲಿ. ಶಲ್ಯ ಮಹಾರಾಜ ಅಂತಿಂಥ ವ್ಯಕ್ತಿಯಲ್ಲ, ಬಹಳ ಪರಾಕ್ರಮಿ ಇದ್ದಾನೆ. ಅದನ್ನು ತೋರಿಸ್ಲಿಕ್ಕೆ ಅಂತಲೇ ಜರಾಸಂಧನಿಗೂ ಕೂಡ 15 ದಿವಸ ಕೊಟ್ಟಿದ್ದು. ಒಂದು ದಿವಸದಾಗ ಹೊಡೆದಾಗಬಹುದಲ್ರಿ, 15 ದಿವಸ ಕೊಟ್ಟಿದ್ದಾರೆ. ಕಾರ್ತಿಕ ಪಾಡ್ಯದಿಂದ ಆರಂಭ ಮಾಡಿಕೊಂಡು ಹುಣ್ಮಿ ತನಕ ಹೊಡೆದಿದ್ದಾರೆ ಅವನನ್ನು. ಆಮೇಲೆ ಕೊನೆಯ ದಿವಸ ಅವನನ್ನು ಸಂಹಾರ ಮಾಡಿದರು. ಹೀಗೆ ಅವರ ಶಕ್ತಿಯೂ ಕೂಡ ವ್ಯಕ್ತ ಆಗಬೇಕು ಅಂತ 2-3 ಪ್ರಸಂಗಗಳಲ್ಲಿ ಭೀಮಸೇನ ದೇವರು ನೆಲಕ್ಕೆ ಮಂಡೆ ಊರಿ ಬಿದ್ದವರಂತೆ ತೋರಿಸಿ ಮತ್ತೆ ಮೇಲಕ್ಕೆ ಎದ್ದು ಬಿಡ್ತಾ ಇದ್ರು. ಆದರೆ ಮದ್ರರಾಜ ಮಾತ್ರ ಮೂರ್ಛೆಗೊಂಡು ಕೆಳಗೆ ಬಿದ್ದಿದ್ದಾನೆ. ವಿಚೇತನಂ ಪತಿತಂ ಮದ್ರರಾಜಂ ವಿಲೋಕ್ಯ ಭೀಮಂ ಚತಮಾಹ್ವಯಂತಂ ರಥಂ ಸಮಾರೋಪ್ಯ ಜನಸ್ಯ ಪಶ್ಯತಃ ಪುರಶ್ಚ ಭೀಮಸ್ಯ ಕೃಪೋಪಜಗ್ಮಿವಾನ್. ಆಗ ಕೃಪಾಚಾರ್ಯರು ನೋಡಿದರು, ಶಲ್ಯ ಮಹಾರಾಜ ಬಿದ್ದಿದ್ದಾನೆ, ಅವನನ್ನು ಹಿಡಿದು ಬಿಟ್ರೆ ಹೊಡೆದ್ರೆ ಏನು ಮಾಡೋದು ಅಂತ ತಾವು ಒಂದು ರಥವನ್ನು ಏರಿಕೊಂಡು ಶಲ್ಯನನ್ನು ಕರ್ಕೊಂಡು ಹೋಗಬೇಕು ಅಂತ ಬರ್ತಾ ಇದ್ದಾರೆ. ಬಂದು ಅವನ ರಥದಲ್ಲಿ ಕೂಡ್ರಿಸಿ ಹೋದರು. ಭೀಮಸೇನ ದೇವರದು ಒಂದು ನಿಯಮ ಇದೆ, ಅವ್ರು ಕೆಳಗೆ ಬಿದ್ದಾಗ ಹೊಡೆಯಲ್ಲ. ಕೈಯಲ್ಲಿ ಅವರಲ್ಲಿ ಏನು ಆಯುಧ ಇಲ್ಲ ಅಂದರೆ ಅವರನ್ನು ಹೊಡೆಯಲ್ಲ. ಅವ್ರು ತಯಾರಿಲ್ಲ ಅಂದರೆ ಹೊಡಿಲಿಕ್ಕೆ ಹೋಗಲ್ಲ ಇವನು. ಅವರಾಗೆ ಎಲ್ಲ ಆಯುಧ ತಯಾರಿದ್ದೀನಿ, ನನಗೆಲ್ಲ ಆರಾಮದ ಅಂತ ಹೇಳಿ ಬರಬೇಕು, ಆಮೇಲೆ ಇವರು ಹೊಡಿತಾರೆ. ಇವರಾಗೆ ಹೋಗಿ ಹೊಡೆದ್ರು ಅಂತ ಅನ್ನೋದು ಇಲ್ಲೇ ಇಲ್ಲ. ಅರ್ಜುನನಿಗೂ ಹಾಗೆ, ಆದರೆ ಭೀಮಸೇನ ದೇವರಲ್ಲಿ ಅದು ತುಂಬ ಇದೆ. ಎದುರಿನ ಪಕ್ಷದವರ ಕೈಯಲ್ಲಿ ಆಯುಧ ಇದ್ರೇ ಇವರು ಯುದ್ಧ ಆಡೋದು, ಅಥವಾ ಅವರಲ್ಲಿ ಆಯುಧ ಇಲ್ಲ, ನಾ ಹಾಗೆ ಕೈಯಿಂದ ಆಡ್ತೀನಿ ಅಂದರೆ ಇವರು ಆಯುಧವನ್ನು ಎಸಿತಾರೆ. ಹೀಗೆ ಯುದ್ಧ ಆಡೋರು. ವಿಜಿತ್ಯ ಮದ್ರಾಧಿಪ ಮೋಜಸಾರಿಹ ನದನ್ ರಥಂ ಪ್ರಾಪ್ಯ ನಿಜಂ ಸಮಾರುತಿ ವ್ಯದ್ರಾವಯತ್ ಬಾಣಗಣೈಃ ಪರೇಶಾಂ ಅನೀಕಿನೀಂ ದ್ರೋಣ ಸಮಕ್ಷಮೇವ. ದ್ರೋಣಾಚಾರ್ಯರು ಸೈನ್ಯವನ್ನು ಮುನ್ನಡೆಸ್ತಾ ಇನ್ನೊಂದು ಭಾಗದಲ್ಲಿ ಹೋಗ್ತಾ ಇರುವ ಕಾಲಕ್ಕೆ ಈಗ ಕೆಳಗೆ ಮೂರ್ಛಿತನಾಗಿ ಬಿದ್ದಿರುವಂತಹ ಶಲ್ಯ ಮಹಾರಾಜನನ್ನು ಪರಿತ್ಯಜಿಸಿ ಎಲ್ಲ ಸೈನ್ಯವನ್ನು ಓಡಿಸಬೇಕು ಅಂತ ಭೀಮಸೇನ ದೇವರು ತಾವು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ದ್ರೋಣಾಚಾರ್ಯರು ಅರಳಿಸಿ ನೋಡ್ತಾ ಇದ್ದಾರೆ, ಏನೂ ಮಾಡಲಿಕ್ಕೆ ಆಗ್ತಾ ಇಲ್ಲ. ಭೀಮ ಸೈನ್ಯವನ್ನು ಹೇಗೆ ಈ ಸಿಂಹ ಮೃಗಗಳನ್ನು ಓಡಿಸ್ಬಿಡ್ಬೇಕು, ಜಿಂಕೆಗಳನ್ನು, ಆ ತರಹ ಓಡಿಸ್ತಾ ಇದ್ದಾನೆ. ವಿದ್ರಾವಯತ್ಯಾಶು ಕುರುನ್ ವೃಕೋದರೆ ವಿಧೂಯ ಸೌಭದ್ರ ಮುಖಾನ್ ಸಸಾತ್ಯಕೀನ್ ದ್ರೋಣೋಭಿಪೇದೆ ನೃಪತಿಂ ಗೃಹೀತುಂ
ತಮಾಸಸಾದಾಶು ಧನಂಜಯೋ ರಥಿ. ಹೀಗೆ ಭೀಮ ಎಲ್ಲ ಸೈನ್ಯವನ್ನು ಓಡಿಸ್ತಾ ಇದ್ದಾನೆ. ಆಗ ದ್ರೋಣರು ನೋಡಿದರು, ಭೀಮ ಬೇರೆ ಕಡೆ ಹೊಂಟಾನೆ, ಇದೇ ಸರಿಯಾಗಿರುವಂತಹ ಸಮಯ, ಧರ್ಮರಾಜನನ್ನು ಹಿಡಿಬೇಕು. ಇದನ್ನು ಕಾಯ್ತಿರ್ತಾರೆ ಅವರು. ಅದಕ್ಕೆ ಒಂದು ಅಂಶವನ್ನು ನಾವು ನೆನಪಿಸ್ಕೊಳ್ಬೇಕಿಲ್ಲಿ. ಪಾಂಡುರಾಜ ಮಕ್ಕಳನ್ನು ಪಡಿಬೇಕು ಅಂತ ದೇವತೆಗಳನ್ನು ಪ್ರಾರ್ಥನೆ ಮಾಡುವಂತ ಕುಂತಿಗೆ ಹೇಳ್ತಾನೆ ನೋಡಿ. ಯಾಕೆ? ತನಗೆ ಶಾಪ ಇದೆ, ಕಿಂದಮರ ಶಾಪ ಇದೆ. ಸ್ತ್ರೀ ಸಂಘ ಆಯಿತು ಅಂತಂದರೆ ಮರಣ ಹೊಂದಬೇಕು ಅಂತ. ಸ್ತ್ರೀ ಸಂಘ ಆಗಿಲ್ಲ ಅಂದರೆ ಆಯಿತು ಅಂತಂದರೆ ಮರಣ ಆಗ್ತದೆ, ಅದಾಗದೆ ಮಕ್ಕಳಾಗಲ್ಲ. ಹಾಗೆ ಹೋಗ್ತೀವಿ ಅಂದರೆ ಪಾಂಡುರಾಜನ ಪ್ರಯತ್ನ ಮಾಡಿದ, ಒಳಗೆ ಬಿಡಲಿಲ್ರಿ ಅವನಿಗೆ ದೇವತಾ ಲೋಕದಲ್ಲಿ, ನಡಿ ಕೆಳಗೆ ಅಂತ. ಲೋಕದಲ್ಲಿ ಹೇಳಿದರು, ಮಕ್ಕಳಾಗಿಲ್ಲ ಅಂದರೆ ಸದ್ಗತಿ ಇಲ್ಲ ಅಂತ. ಹಾಗೇನಿಲ್ಲ. ಆಚಾರ್ಯ ಹೇಳ್ತಾರೆ, ಪಾಂಡುರಾಜ ತಾನು ಮಾಡಬೇಕಾಗಿರುವ ಕಾರ್ಯ ಮಾಡಿರಲಿಲ್ಲ, ಅದಕ್ಕೆ ಒಳಗೆ ಬಿಡಲಿಲ್ಲ ಅಂತ. ಈಗ ನಾವ್ಯಾರು ಮಕ್ಕಳನ್ನು ಹುಟ್ಟಿಸ್ಲಿಕ್ಕೆ ಬಂದಿರೋದು ಅಂತಲ್ಲ, ಆದ್ದರಿಂದ ನಮಗೇನು ಚಿಂತೆ ಇಲ್ಲ. ಅನಪತ್ಯೋಪಿ ಸದ್ಧರ್ಮ ಲೋಕಚಿತ್. ಮಕ್ಕಳಾಗಿಲ್ಲ ಅಂದರೂ ಕೂಡ ಸದ್ಧರ್ಮದಲ್ಲಿ ನೀವಿದ್ದರೆ ನಿಮ್ಗೆ ಉತ್ತಮ ಲೋಕ ಇದ್ದೇ ಇದೆ. ಆದರೆ ಪಾಂಡುರಾಜನಿಗೆ ಯಾಕೆ ಮತ್ತೆ ನಡೀತೀನಿ ಕೆಳಗೆ ಹೋಗೋ, ಒಳಗೆ ಬರಬೇಡ ಅಂತಂದಿದ್ದು ಯಾಕೆ ಅಂದರೆ, ಅವನು ಪ್ರಧಾನ ಮಾರುತ ಜನವು, ಪ್ರಧಾನ ದೇವತಾ ಜನವು ನಿಯೋಕ್ತು ಮಾತ್ಮನಃ ಪ್ರಿಯಂ, ತನ್ನ ಹೆಂಡತಿಯಾಗಿರುವ ಕುಂತಿಗೆ ಮಕ್ಕಳನ್ನು ಪಡಿ ಅಂತ ನಿಯೋಗ ಮಾಡಬೇಕು, ಅವರಿಗೆ ಆಜ್ಞೆ ಕೊಡಬೇಕು. ಉತ್ತಮರಾಗಿರುವ ದೇವತೆಗಳಿಂದ ಈ ಪಾಂಡವರು ಹುಟ್ಟಬೇಕು. ಆ ಹುಟ್ಟಿಸ್ಲಿಕ್ಕೆ ಆಜ್ಞೆ ಕೊಡಲಿಕ್ಕೇನೆ ಹುಟ್ಟಿರೋದು ಇವನು ಪಾಂಡುರಾಜ, ಹೊರತು ಮಕ್ಕಳನ್ನು ಪಡಿಲಿಕ್ಕಲ್ಲ. ಆ ಕಾರ್ಯವನ್ನು ಮಾಡಿರಲಿಲ್ಲ ಪಾಂಡುರಾಜ. ಸರಿ ಅಂಥೇಳಿ ಅನೇಕ ದೇವತೆಗಳನ್ನು ಕರೀತಾರೆ. ಧರ್ಮ ಇದ್ರೇ ಜಗತ್ತು ನಡೆಯೋದು ಅಂತ ಧರ್ಮರಾಜನನ್ನು ಕರೆದ್ರು. ಧರ್ಮ ರಕ್ಷಣೆ ಆಗಬೇಕು ಅಂತಂದರೆ ಬಲಿಷ್ಠನಾಗಿರುವಂತಹ ಒಬ್ಬ ಮಗ ಬೇಕು. ಆದ್ದರಿಂದ ಬಲಕ್ಕೆ ಅಭಿಮಾನಿ ದೇವತೆಗಳು ಅಂತಂದರೆ ವಾಯುದೇವರು. ಯಾರಲ್ಲಿ ಆದರೂ ಸ್ವಲ್ಪ ಬಲ ಇದೆ ಅಂದರೆ ಮುಖ್ಯ ಪ್ರಾಣದೇವರು ಇದ್ದಾರೆ ಅಂತ ಅರ್ಥ. ಆದ್ದರಿಂದ ಪ್ರಾಣದೇವರನ್ನು ಕರೆಯೋಣ ಅಂತ ಭೀಮ ಆಗಿ ಬಂದಿದ್ದಾರೆ. ಇನ್ನೊಂದು ಮಗ ಬೇಕು, ಬಲ ಕಾರ್ಯವನ್ನು ಮಾಡುವಂತಹ ಮಗ ಬೇಕು ಅಂತ ಪಾಂಡುರಾಜ ಕೇಳ್ಕೊಳ್ತಾನೆ. ಅದು ಯಾಕೆ ಅಂತ ಆಚಾರ್ಯರು ನಿರ್ಣಯಿಸ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ. ಎಷ್ಟು ಸೂಕ್ಷ್ಮವಾಗಿ ಆ ಪಾಂಡವರ ಜನನವನ್ನು ಆಚಾರ್ಯರು ವಿವೇಚಿಸಿದ್ದಾರೆ ಅಂದರೆ ಬಹಳ ಅದ್ಭುತ ಇದೆ. ಆಯ್ತಲ್ರಿ, ಭೀಮ ಒಬ್ಬನೇ ಇದ್ದಾನಿಲ್ಲ, ಭೀಮ ಒಬ್ಬ ಧರ್ಮದ ರಕ್ಷಣೆಯನ್ನು ಮಾಡಲಿಕ್ಕೆ ಅಂತ ಇದ್ದಾನೆ ಅಂತ ಆಗೋದಾದರೆ ಮತ್ತೊಬ್ಬ ಬಲ ಕಾರ್ಯ ಮಾಡುವಂಥ ಮಗ ಯಾಕೆ ಬೇಕು ಅಂದರೆ ಅರ್ಜುನ ಯಾಕೆ ಬೇಕು ಅಂತ ಅಭಿಪ್ರಾಯ. ಆಗ ಅಲ್ಲಿ ಆಚಾರ್ಯ ಉತ್ತರ ಕೊಡ್ತಾರೆ. ಈಗ ಬಲಿಷ್ಠನಾಗಿರುವಂತಹ ವೃಕೋದರ ಭೀಮ ತಾನು ಈಗ ಧರ್ಮರಾಜನನ್ನು ಅಥವಾ ಏನೋ ಧರ್ಮದ ರಕ್ಷಣೆ ಮಾಡಬೇಕು ಅಂತ ಬೇರೆ ದೇಶಕ್ಕೆ ಹೋದ್ನಪ್ಪ. ಈಗ ಯುದ್ಧ ನಡೀತಾ ಇದೆ, ಬೇರೆ ಕಡೆ ಹೋಗ್ತಾರೆ ಅಂತ ಅನ್ಬೋದು. ಏನೋ ಯುದ್ಧ ಆಡಲಿಕ್ಕೆ ದೇಶ ಸಂರಕ್ಷಣೆ ಮಾಡಬೇಕು ಅಂತ ಊರು ಬಿಟ್ಟು ಭೀಮ ಹೋದ ಅಂತಂದರೆ ಈ ಮನೆಯಲ್ಲಿ ಧರ್ಮವನ್ನು ಉಳಿಸೋರು ಯಾರು? ಅದಕ್ಕೋಸ್ಕರ ಇನ್ನೊಬ್ಬ ಬಲ ಕಾರ್ಯವನ್ನು ಮಾಡುವಂತಹ ಮಗ ಬೇಕು ಅಂತಾದ್ದರಿಂದ ಇನ್ನೊಬ್ಬ ಮಗ ಬೇಕು ಅಂಥೇಳಿ ಅರ್ಜುನನ್ನು ಪಡಿತಾರೆ ಬಲ ಕಾರ್ಯಕ್ಕೋಸ್ಕರ. ಭೀಮ ಆದಮೇಲೆ ಗರುಡಶೇಷ ರುದ್ರರಿದ್ದರು. ಗರುಡನಿಗೆ ಅವತಾರ ಇಲ್ಲಾದ್ರಿಂದ ಅವನು ಹುಟ್ಟು ಬರಲ್ಲ. ಇನ್ನು ಶೇಷನನ್ನು ಪಡಿಬೇಕು. ಶೇಷ ಈಗಾಗಲೇ ಬಲರಾಮನಾಗಿ ಬಂದುಬಿಟ್ಟಿದ್ದಾನೆ, ಅದಕ್ಕೆ ಅವನು ಬರಲ್ಲ. ಇನ್ನು ರುದ್ರದೇವರನ್ನು ಮಕ್ಕಳನ್ನಾಗಿ ಪಡಿಲಿಕ್ಕೆ ಆಗಲ್ಲ ಅಂತಂತಾರೆ ಆಚಾರ್ಯರು. ಹುಟ್ಟಿದ್ದಾರೆ, ಹಂಗೇನು ಹುಟ್ಟಿಲ್ಲ ಅಂತೇನಲ್ಲ, ಆದರೆ ಕ್ರೋಧಾತ್ಮಕೋ ಪಾಲನೆ ನೈವ ಯೋಗ್ಯ. ಅವರು ಕ್ರೋಧಾಭಿಮಾನಿ ದೇವತೆಗಳು ಅಂತಾದ್ದರಿಂದ ಅವರು ಪಾಲನೆ ಮಾಡಲಿಕ್ಕೆ ಯೋಗ್ಯರಾದವರಲ್ಲ. ದುರ್ವಾಸರು ಹುಟ್ಟಿದ್ದಾರೆ, ಬಳೆ ಸಿಟ್ಟನ್ನು ತೋರಿಸಿದ್ದಾರೆ ಅವರು ಆ ರೂಪದಲ್ಲಿ. ಆದ್ದರಿಂದ ಅವರು 3 ಮಂದಿ ಆದಮೇಲೆ ಉಳಿದಿದ್ದ್ಯಾರು? ಇಂದ್ರ. ಆದ್ದರಿಂದ ಇಂದ್ರನ ಮಗನನ್ನಾಗಿ ಪಡೆದರು ಅಂತ ಆಚಾರ್ಯ ಕಥೆ ಹೇಳಿದ್ದಾರೆ ತುಂಬ ಹಿಂದೆ. ಅದನ್ನು ಯಾಕೆ ಈಗ ನೆನಪಿಸಿಕೊಂಡಿದ್ದು ಅಂದರೆ ನೋಡಿ, ಭೀಮ ಈಗ ಒಂದು ಕಡೆ ಯುದ್ಧ ಆಡ್ತಾ ಇದ್ದಾನಲ್ವಾ, ಈ ಸಂದರ್ಭದಲ್ಲಿ ಧರ್ಮರಾಜನನ್ನು ರಕ್ಷಣೆ ಮಾಡೋರು ಯಾರು? ಅರ್ಜುನ ಅಂತ ನೀವು ಅನ್ಬೇಕಲ್ಲ. ಈಗ ಅರ್ಜುನನೇ ಹುಟ್ಟಿರಲಿಲ್ಲ ಅಂತಂದರೆ ಬರ್ತಾನೆ ಹೇಗಲ್ಲಿ? ಅದಕ್ಕೋಸ್ಕರ ಪ್ರತಿಯೊಬ್ಬ ಈ ದೇವತೆಯ ಈ ಅರ್ಜುನಾದಿಗಳ ಅವತಾರದ ಹಿನ್ನೆಲೆಯನ್ನು ನೋಡಿದಾಗ ಆ ಕಾರ್ಯವನ್ನು ಸಂಪೂರ್ಣವಾಗಿ ಅವ್ರು ನಡೆಸಿದ್ದಾರೆ. ಭೀಮ ಅರ್ಜುನ ಇಬ್ಬರು. ತಾ ಇಲ್ಲ ಅಂದರೆ ಅರ್ಜುನ ಕಾಪಾಡಬೇಕು, ಅರ್ಜುನ ಇಲ್ಲ ಅಂದರೆ ತಾ ಕಾಪಾಡ್ತಾನೆ ಧರ್ಮರಾಜನನ್ನು. ಹೀಗೆ ನೋಡ್ಕೊಳ್ತಾ ಇದ್ರು ಅವರು. ಯಾವಾಗ ಎಲ್ಲ ಜನರನ್ನು ಭೀಮ ಓಡಿಸ್ತಾ ಇದ್ದಾನೆ, ಆಗ ಸೌಭದ್ರ ಮುಖಾನ್ ಸಾತ್ಯಕಿ ಅಭಿಮನ್ಯು ಮುಂತಾದ ಎಲ್ಲ ಈ ಪಾಂಡವರ ಜನರನ್ನು ದ್ರೋಣಾಚಾರ್ಯರು ಓಡಿಸಿ ತಾನು ನೃಪತಿಂ ಗೃಹೀತುಂ ಧರ್ಮರಾಜನನ್ನು ಹಿಡಿಬೇಕು ಅಂತ ಪ್ರವೇಶ ಮಾಡ್ತಾ ಇದ್ದಾರೆ. ಯಾಕೆ? ಭೀಮ ಇಲ್ಲ ಅಂತ ಕಂಡುಕೊಂಡ್ರು ಅವರು.
ಆಗ ಅರ್ಜುನನಿಗೆ ಗೊತ್ತಾಯಿತು, ಅಂದರೆ ಕೃಷ್ಣನಿಗೆ ಗೊತ್ತಾಯಿತು, ಕೃಷ್ಣ ಅರ್ಜುನ ಇಬ್ಬರು ಸೇರಿಕೊಂಡು ಬರ್ತಾ ಇದ್ದಾರೆ, ದ್ರೋಣಾಚಾರ್ಯಗೆ ಅಡ್ಡಿ ಮಾಡಬೇಕು, ನಮ್ಮ ಅಣ್ಣನ ಹತ್ರ ಹೋಗಬಾರ್ದು ಇವನು ಅಂತ. ಸ ವಾಸುದೇವ ಪ್ರಯತೆ ರಥಸ್ಥಿತ ಶರೈ ಶರೀರಾಂತಕರೈ ಸಮಂತತಃ ನಿಹತ್ಯ ನಾಗಾಶ್ವರಥಾನ್ ಪ್ರವರ್ತಯನ್ ಅದೃಶ್ಯದಾತ್ವೇವ ಚ ಶೋಣಿತಾಪಗಾಹ. ಆಗ ಕೃಷ್ಣನಿಂದ ನಿಯಂತ್ರಿತವಾಗಿರುವಂತಹ ರಸದಲ್ಲಿ ಕುಳಿತುಕೊಂಡು ಅರ್ಜುನ ಯಾವ ತರಹ ಬಾಣಗಳನ್ನು ಬಿಡ್ತಾ ಇದ್ದಾನೆ ಅಂತಂದರೆ, ಆ ಯುದ್ಧ ಭೂಮಿಯಲ್ಲಿರ್ತಕ್ಕಂತಹ ಆನೆ, ಕುದುರೆ ಎಲ್ಲವೂ ಕೂಡ ಕೆಳಗೆ ಬೀಳಬೇಕು, ಅವುಗಳ ದೇಹದಿಂದ ರಕ್ತ ಸುರಿಬೇಕು. ಆ ತರಹ ರಕ್ತದ ಹೊಳೆಯನ್ನೇ ಹರಿಸುವಷ್ಟು ಬಾಣಗಳನ್ನು ಬಿಟ್ಟು ಪೀಡೆ ನಡೀತಾ ಇದ್ದಾನೆ. ಯಾವಾಗ ತಾನು ಸಂಕಲ್ಪಿಸಿದ್ದಕ್ಕೆ ಪ್ರತಿರೋಧ ಮಾಡಲಿಕ್ಕೆ ಅರ್ಜುನ ಬಂದಿದ್ದಾನೆ ಅಂತ ದ್ರೋಣಾಚಾರ್ಯ ತಿಳಿದುಕೊಂಡ್ರು, ಸೇನದ ಅಪಹಾರ ಮಾಡಿಬಿಟ್ರು. ಸಾಕು ಬರ್ರಪ್ಪ ಇವತ್ತಿನ ಯುದ್ಧ ಅಂದ್ಬಿಟ್ರು ಅವರು. ಇವತ್ತಾಗಲ್ಲ ಧರ್ಮರಾಜನ ಹಿಡಿಲಿಕ್ಕೆ. ನಿಹನ್ಯಮಾನಾಸು ಕಿರೀಟಿನ ಚಮೂಷು ಆರಕ್ಷಿತೆ ಧರ್ಮಸುತೆ ತಥಾ ಪದಃ. ಸುರಕ್ಷಿತನಾದ ಧರ್ಮರಾಜ, ಏನೂ ಆಗಲಿಲ್ಲ. ಚಮೂಂ ಚ ಭೀಮಾರ್ಜುನ ಬಾಣ ಭಿನ್ನಾಂ ದ್ರೋಣೋಪಹೃತ್ಯ ಶುಯಯೌ ನಿಶಾಗಮೆ. ಸಾಯಂಕಾಲನೂ ಆಗಿತ್ತು, ರಾತ್ರಿ ಬರ್ತಾ ಇದೆ, ಸಾಕ್ರಪ್ಪ ಇನ್ನು ವಾಪಸ್ ನಡೆಯೋಣ ಅಂತ ಮತ್ತೆ ನಾಳೆ ನೋಡ್ಕೊಂಡ್ರೆ ಆಯಿತು ಅಂತ 11ನೇ ದಿವಸದ ಯುದ್ಧ ಸಮಾಪ್ತಗೊಳಿಸಿದರು. ನೋಡ್ರಿ, ಹೀಗೆ ಯಾವಾಗಲೂ ಇದನ್ನು ಯುದ್ಧ ನಡೀತಾ ಇದೆ, ಕಥೆ ಆಯಿತು, ಹೀಗೆ ತಿಳ್ಕೊಳ್ಳಿ, ಅದೇನು ತಪ್ಪಿಲ್ಲ. ಆದರೆ ಇಷ್ಟೇ ಅಲ್ಲ, ಏವಂ ಅಧ್ಯಾತ್ಮನಿಷ್ಠಂ ಹಿ ಮಹಾಭಾರತ ಮುಚ್ಯತೆ. ಅಧ್ಯಾತ್ಮನಿಷ್ಠವಾಗಿ ನೋಡಬೇಕಲ್ಲ, ಏನೋ ಒಂದು ಧರ್ಮ ಮಾಡಬೇಕು ಅಂತ, ಮತ್ತು ಗೀತಾ ಎಲ್ಲ ಕೇಳಿವಲ್ರಿ, ಕೇಳಿದ್ದಕ್ಕಾರು ಮಾಡಬೇಕಲ್ಲ ಅಂತ ಶುರು ಮಾಡಿರ್ತೀವಿ. ಈ ಧರ್ಮವನ್ನು ಹಾಳು ಮಾಡಬೇಕು, ನಿಲ್ಲಿಸಬೇಕು, ಇವನ ಕಡೆಯಿಂದ ಮಾಡಿಸಬಾರ್ದು ಅಂತ ಎಲ್ಲ ಪಾಪಗಳು ಅವರೇ ಕೌರವರು ಕಾಯ್ದಿರ್ತಾರವರು. ಆ ಎಲ್ಲ ಪಾಪಾಭಿಮಾನಿ ದೈತ್ಯರು ಅಂತ ಏನಿದ್ದಾರೆ ಅವರೇ ಕೌರವರು. ಅವರೆಲ್ಲರೂ ಕೂಡ ನಮ್ಮ ಕಡೆಯಿಂದ ಈ ಧರ್ಮ ನಡೀಬಾರ್ದು ಅಂತ ಧರ್ಮರಾಜನ ಮೇಲೆ ಹೇಗೆ ಬರ್ತಾ ಇದ್ದಾರೋ ಹಾಗೆ ನಾವು ಮಾಡುವಂತಹ ಧರ್ಮದ ಮೇಲೆ ಅವರು ಬರ್ತಾರೆ. ಆಗ ಶ್ರವಣ, ಮನನ, ನಿಧಿಧ್ಯಾಸನ ಈ 3 ಗುಣಗಳಿಗೆ ಪ್ರತೀಕನಾಗಿರುವಂತಹ ಅರ್ಜುನನಾದರೂ ರಕ್ಷಣೆ ಮಾಡಬೇಕು. ಧರ್ಮೋ ಭಕ್ತಿಯಾದಿ ದಶಕಃ. ಧರ್ಮ, ಭಕ್ತಿ, ವೈರಾಗ್ಯ, ಜ್ಞಾನ, ಧೃತಿ, ಸ್ಥಿತಿ ಮುಂತಾಗಿರುವ 10 ಗುಣಗಳಿಗೆ ಪ್ರತೀಕನಾಗಿರುವಂತಹ ಭೀಮಾದರೂ ರಕ್ಷಣೆ ಮಾಡಬೇಕು. ಯಾರಾದರೂ ಕೂಡ ನಮ್ಮ ಮೇಲೆ ಸ್ವಲ್ಪ ಅಲಕ್ಷ್ಯ ಮಾಡಿಬಿಟ್ರು, ನಾವು ಮಾಡ್ತಾ ಇರುವ ಧರ್ಮವನ್ನು ಈ ಪಾಪಗಳು ನುಂಗು ಹಾಕಿಬಿಡ್ತವೆ. ಈ ತರಹ ಪ್ರತಿಯೊಂದೂ ಘಟನೆಯನ್ನು ಮನಸ್ಸಲ್ಲಿಟ್ಟುಕೊಳ್ಬೇಕು. ಆಚಾರ್ಯರು ಸ್ವತಃ ತೋರಿಸಿದ್ದಾರೆ ದ್ವಿತೀಯಾಧ್ಯಾಯದ ತಾತ್ಪರ್ಯ ನಿರ್ಣಯದಲ್ಲಿ. ಅಧ್ಯಾತ್ಮನಿಷ್ಠವಾಗಿ ನೋಡಬೇಕು. ಇಲ್ಲಾಂದ್ರೆ 5000 ವರ್ಷದಿಂದ ಇವರು ಹೊಡೆದಾಡಿದರೆ ನಾವೇನು ಮಾಡೋಣ್ರಿ ಅಂತ ನೀವು ಪ್ರಶ್ನೆಯನ್ನು ಕೇಳೋದನ್ನು ಬಿಡ್ತೀರಾ? ಹೀಗೆ ಅರ್ಜುನ ತಮ್ಮ ಅಣ್ಣನ ರಕ್ಷಣೆಯನ್ನು ಮಾಡಿದ. ದ್ರೋಣಾಚಾರ್ಯರು ವಾಪಸ್ಸು ಸೈನ್ಯವನ್ನು ತೆಕ್ಕೊಂಬಿಟ್ರು. ಅವತ್ತಿನ ದಿವಸ ಯುದ್ಧ ಸಮಾಪ್ತ ಆಯಿತು. ನೀವು ಪ್ರತಿಯೊಂದು ದಿವಸದಲ್ಲಿ ಇದೇ ತರಹ ತಿಳ್ಕೊಳ್ಳಿ. ಯಾರು ಯುದ್ಧ ಸಮಾಪ್ತಿ ಆಯಿತು ಅಂತ ಘೋಷಣೆ ಮಾಡಿದ ಮೇಲೆ ಸಿಟ್ಟಿನಿಂದ ಹೋಗಿ ಹೊಡೆದದ್ದು ಅಂತ ಮಾಡಿಲ್ಲ. ಕೆಲವೊಂದು ಅಪವಾದ ಸ್ಥಳಗಳಿವೆ. ಅದುವೇ ಅಶ್ವತ್ಥಾಮ ಮಾಡಿರೋದು, ಮಲಗಿಕೊಂಡಿರುವಂತಹ ಶಿಶುಗಳನ್ನು ಕೊಂದಿರುವಂತಹದ್ದು. ಜಯದ್ರಥ ಸ್ವಲ್ಪ ಮೋಸ ಮಾಡ್ತಾನೆ, ಆದರೆ ಜಯದ್ರಥ ಮಾಡಿದ್ದು ಯುದ್ಧ ಸಮಾಪ್ತಿ ಘೋಷಣೆ ಆದಮೇಲೂ ಅಲ್ಲ. ಪ್ರಾಯಶಃ ಎಲ್ಲರೂ ಕೂಡ ಈ ನಿಯಮವನ್ನು ಪರಿಪಾಲಿಸಿದ್ದಾರೆ. ಸಮಾಪ್ತಿ ಆಯಿತು, ಸಾಕಿನ ಯುದ್ಧ ಆಡೋದು ಅಂತ ಹೇಳಿದ ಮೇಲೆ ದ್ವೇಷದಿಂದ ಹೋಗಿ ಶಿಬಿರದಲ್ಲಿ ಹೋಗಿ ಹೊಡೆದು ಹೀಗೆ ಯಾರು ಮಾಡ್ತಿರ್ಲಿಲ್ಲ. ದ್ರೋಣಾಚಾರ್ಯರು ಶಿಬಿರಕ್ಕೆ ಬಂದರು. ದುರ್ಯೋಧನ ಇದ್ದಾನಲ್ಲ, ಭೀಷ್ಮರನ್ನು ಬೈತಿದ್ದ, ದ್ರೋಣಾಚಾರ್ಯನ ಬಿಡ್ತಾನ? ಅವ್ರಿಗೂ ಬೈದ. ಇವರು ಮುದುಕರೇ. ಮತ್ತೆ ಈ ಭೀಷ್ಮ, ದ್ರೋಣ, ವಿರಾಟ, ದ್ರುಪದ ಇವರೆಲ್ಲರೂ ಕೂಡ ಒಂದೇ ವಯಸ್ಸಿನವರು. ಈಗ ದ್ರುಪದ, ವಿರಾಟ ಪಾಂಡವರ ಪಕ್ಷದಲ್ಲಿದ್ದಾರೆ. ಆಮೇಲೆ ಕೃಪಾಚಾರ್ಯರು, ಈ 5 ಜನ ಎಲ್ಲರೂ ಸಮಾನ ವಯಸ್ಕರು. ದ್ರುಪದ, ವಿರಾಟ ಪಾಂಡವರ ಹತ್ರ ಇದ್ದಾರೆ. ಭೀಷ್ಮಾಚಾರ್ಯರು ಈಗ ಬಿದ್ದಿದ್ದಾರೆ. ಇನ್ನು ಉಳಿದವರು ಯಾರು? ಕೃಪಾ, ಆಮೇಲೆ ದ್ರೋಣ. ಕೃಪಾಚಾರ್ಯರಿಗೆ ಮರಣ ಬರೋದಿಲ್ಲ, ಅವರು ಚಿರಂಜೀವಿಗಳು. ಉಳ್ಕೊಂಡಿರೋದು ಈಗ ದ್ರೋಣಾಚಾರ್ಯರು. ಅವರು ಇವಾಗ ಏನು ಅಂದರೆ ಸೇನಾಪತಿಗಳಾಗಿದ್ದಾರೆ. ಬಂದ ಸಂಶ್ರಾವಿತ ಕ್ರೂರವಚೋ ನಿಶಾಯಾಮ್
ರಾತ್ರಿ ಬಂದು ಬಾಯಿ ಬಂದಾಗ ಬೈತಾ ಇದ್ದಾನೆ ದ್ರೋಣಾಚಾರ್ಯರಿಗೆ. ಏನು ಮತ್ತೆ ಬುದ್ಧಿ ಇಲ್ಲ, ದೊಡ್ಡ ಪ್ರತಿಜ್ಞೆ ಮಾಡ್ದು, ಏನು ಪ್ರತಿಜ್ಞೆ ಎಲ್ಲೋ ಹೋಯ್ತು ಅಂತಂದಿರ್ತಾನಷ್ಟೇ. ಆಗ ಜಗಾದ ದೂರಂ ಸಮರಾದ್ವಿನೀಯತಾಂ ಪಾರ್ಥಸ್ತತೋ ಧರ್ಮಸುತಂ ಗ್ರಹಿಷ್ಯೆ. ಆಗ ದ್ರೋಣಾಚಾರ್ಯ ಅಂತಾರೆ, ನೀವೇನು ಮಾಡ್ತೀರಪ್ಪ, ನೀವೆಲ್ಲ ಒಂದು ಕೆಲಸ ಮಾಡ್ರಿ, ಅರ್ಜುನನನ್ನು ಧರ್ಮರಾಜನಿಂದ ದೂರ ಒಯ್ಯಿರಿ, ಅವಾಗ ಹೋಗ್ತೀನಿ ಅಂತಂತಾರೆ ಅವರು. ಯಾಕೆ ಇಲ್ಲ, ಭೀಮನನ್ನು ದೂರ ಹೋಗ್ಬೇಕು. ಭೀಮ ಹೋದ ಅಂತ ಇಟ್ಕೊಳ್ಳಿ, ಈ ಪಾರ್ಥನನ್ನು ನೀವು ಧರ್ಮರಾಜನ ಬಳಿ ಬಿಡಬಾರ್ದು, ಆ ತರಹ ಪೀಡೆ ಕೊಡಿ ಅವನಿಗೆ. ಈಗ ಅವನೇನು ಮಾಡ್ತಾನೆ, ಪೀಡೆ ಕೊಡ್ತೀರಿ ಅಂತ ನೋಡಿಕೊಂಡು ನಿಮ್ಮನ್ನು ಹೊಡಿಬೇಕು ಅಂತ ದೂರ ಹೋಗ್ತಾನಿಲ್ಲ. ಆಗ ನಾನು ಒಳಗೆ ಹೋಗ್ಬಿಟ್ಟು ಧರ್ಮರಾಜನನ್ನು ಹಿಡಿತೀನಿ ಅಂತ. ಈಗ ಧರ್ಮರಾಜನ ಹಿಡಿತೀನಿ ಅಂದರೆ ಅವನೇನು ಶಿಬಿರದಲ್ಲೇನು ಕೂತ್ಕೊಂಡಿಲ್ಲ, ಅವನು ಯುದ್ಧ ಆಡ್ತಾ ಇದ್ದಾನೆ. ಹಾಗೆ ಪ್ರಸಂಗ ಬರ್ತವೆ. ಹೇಗೆ ಯುದ್ಧದಲ್ಲಿ ಪ್ರಸಂಗ ಆಗ್ಬಿಡ್ತಾವೆ ಅಂದರೆ, ಬೇರೆ ಯಾರೂ ಕೂಡ ಹತ್ತಿರ ಇಲ್ಲ ಅಂತ ಗೊತ್ತಾದಾಗ ಇವನೊಬ್ಬನ ಜೊತೆನೇ ಯುದ್ಧ ಆಡಿ ಇವನು ಎಳ್ಕೊಂಡು ಹೋಗ್ಬೋದು. ಅಂತಹ ಪ್ರಸಂಗಗಳು ಬರ್ತವೆ ಯುದ್ಧಗಳಲ್ಲಿ. ರಾವಣ ಯುದ್ಧ ಆಡೋ ಕಾಲಕ್ಕೆ ಲಕ್ಷ್ಮಣನ ಎದುರಿಗೆ ಬಂದ. ಲಕ್ಷ್ಮಣನ ಮೇಲೆ ಜೋರಾಗಿ ಹೊಡೆದಾಗ ಲಕ್ಷ್ಮಣ ಮೂರ್ಛಿತ ಆಗ್ಬಿಟ್ಟ. ಮೂರ್ಛಿತನಾದ ತಕ್ಷಣ 20 ಕೈಗಳಿಂದ, 10 ತಲೆ 20 ಕೈ ಅವನಿಗೆ, 20 ಕೈಗಳಿಂದ ಈ ರಾವಣ ಲಕ್ಷ್ಮಣನನ್ನು ಎತ್ತಬೇಕು ಅಂತ ಹೋಗ್ತಾನೆ. ತತ್ಕ್ಷಣದಲ್ಲಿ ಅವನಿಗೆ ನಾ ಯಾರು, ಲಕ್ಷ್ಮಣ ಯಾರು, ಶೇಷನ ಮೂಲ ರೂಪದ ಸ್ಮರಣೆ ಆಗ್ತದೆ. ಆಗ ಒಂದು ಸ್ವಲ್ಪವೂ ಕೂಡ ಭೂಮಿ ಅಳಗಾಡಿದರೂ ಕೂಡ ಲಕ್ಷ್ಮಣನನ್ನು ಅಳಗಾಡಿಸ್ಲಿಕ್ಕಾಗಲಿಲ್ಲ ರಾವಣನಿಗೆ. ಅಲ್ಲ, ಇಲ್ಲಿ ತನಕ ರಾಮ ಏನು ಮಾಡ್ತಿದ್ದ, ಹನುಮಂತ ಏನು ಮಾಡ್ತಿದ್ದ ಅಂದರೆ, ನಾ ಹೇಳಿದ ಕಥೆನೇ ಅದಕ್ಕೆ. ಇಂತಹ ಪ್ರಸಂಗಗಳು ಬರ್ತವೆ ಯುದ್ಧದಲ್ಲಿ. ಆಗ ತತ್ಕ್ಷಣದಲ್ಲಿ ಇವನು ಎತ್ತಬೇಕು ಅಂತ ಬಂದಾಗ ಮೂಲ ರೂಪ ಸ್ಮರಣೆ ಆಯಿತು. ನೋಡಿ, ಇಡೀ ಬ್ರಹ್ಮಾಂಡವನ್ನು ಒಂದು ಸಾಸಿವೆ ಕಾಳಿನಷ್ಟು ಯಾವುದೋ ಒಂದು ಹೆಡೆ ಮೂಲೆ ಮೇಲೆ ಎತ್ಕೊಂಡಿದ್ದಾರೆ. ಯಾವ ಹೆಡೆ ಅಂತಲೂ ಗೊತ್ತಿಲ್ಲ ನಮಗೆ, ಹಾಗೆ 1000 ಹೆಡೆ ಇದೆ ಅವನಿಗೆ. ಅಂತಹ ಶೇಷನ ಪರಾಕ್ರಮ ಇದೆ ಎಂದು ನೆನಪಾಯಿತು, ಎತ್ತಲಿಕ್ಕಾಗಲಿಲ್ಲ. ಅದಕ್ಕೆ ಬಿಡ್ತಾ ಇದ್ದ. ತತ್ಕ್ಷಣದಲ್ಲಿ ಹನುಮಂತ ಬಂದು ಹೊಡಿತಾನೆ, ತಾನು ಲಕ್ಷ್ಮಣನನ್ನು ಎತ್ಕೊಂಡು ಹೋಗ್ತಾನೆ ಅಂತ ಬರ್ತದೆ. ಹೀಗೆ ಕೆಲವೊಮ್ಮೆ ಎಲ್ಲರೂ ಬೇರೆ ಬೇರೆ ಈ ಕಡೆ ಯುದ್ಧ ಆಡ್ತಿರೋ ಕಾಲಕ್ಕೆ ಮುಖಾಮುಖಿಯಾಗಿ ಒಬ್ಬೊಬ್ಬರೇ ಯುದ್ಧ ಆಡುವ ಪ್ರಸಂಗ ಬಂದಾಗ ಆಗ ಧರ್ಮರಾಜನನ್ನು ದ್ರೋಣಾಚಾರ್ಯ ಸೋಲಿಸ್ಬಿಡ್ಬೋದು. ಆಗ ಸಿಕ್ಕ ಏನು ಮಾಡೋದು? ಅದಕ್ಕೆ ಹೇಳ್ತಾರೆ ಅವರು, ನೀವು ಅರ್ಜುನನನ್ನು ಈ ಧರ್ಮರಾಜನಿಂದ ದೂರ ಒಯ್ಯಿರಿ, ನಾನು ಯುದ್ಧ ಆಡ್ತೀನಿ, ಅವನು ಹಿಡ್ಕೊಂಬರ್ತೀನಿ ನಾನು ಅಂತ ಹೇಳ್ತಾರೆ. ಆಯಿತು, ನೀವು ಹೇಳೋಂಗೆ ಮಾಡ್ತೀವಿ ಅಂದ್ಬಿಟ್ಟು ಮಾರನೇ ದಿವಸದ ಯುದ್ಧವನ್ನು ಮುನ್ನಡೆಸ್ತಾ ಇದ್ದಾರೆ. 12ನೇ ದಿವಸ. ತತಸ್ಸು ಶರ್ಮ ಸಹಿತೋ ಮಹಾರಥೈ ಸಂಶಪ್ತಕೈರ್ದೂರತರಂ ಪ್ರಣೇತುಂ ಯುದ್ಧಾಯ ಭೀಮಾನುಜಮಾಶು ಕ್ಲುಪ್ತೋ ದುರ್ಯೋಧನೇನೋ ಮಿತಿ ಸೋಪ್ಯವಾದೀತ್. ಮಾರನೇ ದಿವಸ ಇನ್ನು ಅನೇಕ ಜನರು ಬಂದಿದ್ದಾರೆ. ಅವರಲ್ಲಿ ಸುಶರ್ಮ ಅಂತ ಒಬ್ಬ ಬಂದಿದ್ದಾನೆ. ಇವನ ಬಗ್ಗೆ ಈಗಾಗಲೇ ಬಂದಿದೆ. ಇವನು ತ್ರಿಗರ್ತ ದೇಶದ ರಾಜ. ಈ ವಿರಾಟ ಪರ್ವದ ಬಗ್ಗೆ ಹೇಳೋ ಕಾಲಕ್ಕೆ ಗೋಗ್ರಹಣ ಪ್ರಸಂಗಗಳು ಅಂತ 2 ಬರ್ತವೆ. ಉತ್ತರ ಗೋಗ್ರಹಣ, ದಕ್ಷಿಣ ಗೋಗ್ರಹಣ ಅಂತ. ಉತ್ತರ ಗೋಗ್ರಹಣ ಮಾಡಲಿಕ್ಕೆ ಅಂತ ಬಂದದ್ದು ಭೀಷ್ಮ ಮುಂತಾದವರು. ದಕ್ಷಿಣ ಗೋಗ್ರಹಣಕ್ಕೆ ಬಂದವರು ಯಾರು ಅಂದರೆ ಇವನೇ, ಸುಶರ್ಮ. ಆಗ ದಕ್ಷಿಣ ದಿಕ್ಕಿನಲ್ಲಿ ಹಿಡಿಬೇಕು ಅಂತ ಭೀಮ ಮುಂತಾದವರೆಲ್ಲರೂ ಬಂದಿದ್ದರು. ಅರ್ಜುನ ಬಂದಿರಲಿಲ್ಲ. ಯಾಕೆ? ಅರ್ಜುನ ಅವನು ಬೃಹನ್ನಳೆ ಹಾಕಿ ಕೂತ್ಕೊಂಡಿದ್ದಾನೆ. ಉತ್ತರ ಗೋಗ್ರಹಣ ಪ್ರಸಂಗ ಬಂದಾಗಲೇ ಉತ್ತರನನ್ನು ಆಮೇಲೆ ಈ ಬೃಹನ್ನಳ ಅರ್ಜುನ ಸೇರ್ಕೊಂಡು ಹೋಗಿ ಸೋಲಿಸಿ ಬರ್ತಾರೆ ಅಂತ ಕಥೆ ಇದೆ. ಅಲ್ಲಿ ಭೀಮ ಇವನನ್ನು ಹಿಡಿದಿರ್ತಾನ್ರಿ, ಈ ಸುಶರ್ಮನನ್ನು. ಆದರೆ ಏನು ಮಾಡೋದು, ಏಯಪ್ಪ ನಿನ್ನ ದಾಸಪ್ಪ ನಾನು ಬಿಟ್ಬಿಡು ಅಂತ ಕೇಳ್ಕೊಂಡಿರ್ತಾನೆ ಸುಶರ್ಮ. ಈ ಒಳ್ಳೆ ಜನ ಏನು ಮಾಡ್ತಾರೆ ಅಂದರೆ ಪ್ರಣಿಪಾತ ಪ್ರತೀಕಾರ